येन तस्मै श्रीगुरवे नमः। श्रीचैतन्यमनोविष्टं स्थापितं येन भूतले स्वयं रूपकदा मह्यं ददाति सपदान्तितं। वन्देऽहं श्रीगुरो श्रीयुतापदकमलं श्रीगुरुं वैष्णवां च श्रीरूपान् साग्रजातं सहगण रघुनाथं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सगणललित विशाखान्वितं च हे कृष्ण करुणा सिन्धु दीनबन्धो जगत्पते गोपेश गोपिका कान्त राधा कान्त नमस्तुते तप्त काञ्चन गौरांगी राधे बृन्दावनेश्वरी वृषभानुसुत देवी प्रणमामि हरिप्रिये वाञ्छाकल्पतरुश्च कृपा सिन्धु भवेम च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर शिवासदि गौरभक्तवृंदम हरे कृष्ण 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 हरे 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 राम राम हरे हरे। नमो ओं विष्णुपादाय कृष्ण पृष्ठाय भूतले श्रीमते भक्ति वेदांत स्वामिति नामे नमस्ते सरस्वती देवे गौरवाणी प्रचारिणे निर्विशेष शून्यवादी पाश्चात्य देवतारिणे। नमो ओं विष्णुपादाय कृष्ण पृष्ठाय भूतले श्रीमते गोपाल कृष्ण गोस्वामिति नामने प्रभुपाद साहित्यम यहाँ प्रचार कृतवान् सा ಭಗವತ್ಪದಾಯತೆ ನಮಃ। ಹರೇ ಕೃಷ್ಣ, ಎಲ್ಲರಿಗೂ ಸ್ವಾಗತ। ಈ ಪ್ರಭುಜಿ ಅವರು ಶುರು ಮಾಡಿದಂತಹ ಈ ಒಂದು ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಡೀಲಿ। ಮತ್ತೆ ಜನ್ಮಾಷ್ಟಮಿ, ಕೃಷ್ಣ ಜನ್ಮಾಷ್ಟಮಿ, ಯಾಕಂದ್ರೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಈ ಕೃಷ್ಣ ಜನ್ಮಾಷ್ಟಮಿಯನ್ನ ನಾವು ಎಷ್ಟು ಶ್ರದ್ಧೆಯಿಂದ ಮತ್ತೆ ಆಸಕ್ತಿಯಿಂದ ನಾವು ಆಚರಿಸ್ತೀವೋ ಅಷ್ಟು ನಮ್ಮ ಶುದ್ಧೀಕರಣ ಆಗುತ್ತೆ ಅಂತ. ಯಾಕಂದ್ರೆ ನಾವು ಈ ಭೌತಿಕ ಜಗತ್ತಿನಲ್ಲಿ ಈ ಬರ್ತ್ಡೇ ಅಂತ ಮಾಡ್ಕೊಂತೀವಿ ಅಲ್ವಾ, ಮಕ್ಕಳದ ಬರ್ತ್ಡೇ, ನಮ್ಮ ಬರ್ತ್ಡೇ, ಈ ತರ ಎಷ್ಟೋ ದೊಡ್ಡ ದೊಡ್ಡ ಬರ್ತ್ಡೇಗಳು, ಇನ್ನ ದೊಡ್ಡ ದೊಡ್ಡ ಫಿಲಿಂ ಸ್ಟಾರ್ ಅವರೆಲ್ಲ ಬರ್ತ್ಡೇಗಳು ಮಾಡ್ಕೊಂತಾರೆ. ಆದ್ರೆ ಅದರಲ್ಲಿ ಇರೋಕ್ಕಿಂತ ಆಸಕ್ತಿ ಜನರಿಗೆ ಭಗವಂತನ ಒಂದು ಬರ್ತ್ಡೇ ಅದರಲ್ಲಿ ನಾವು ಹೆಚ್ಚು ಆಸಕ್ತಿ ಇರಬೇಕು. ಭಗವದ್ಗೀತೆ ಹೇಳ್ತಾರೆ, ಭಗವದ್ಗೀತೆಯಲ್ಲಿ ಒಂದು ಶ್ಲೋಕದಲ್ಲಿ ಜನ್ಮ ಕರ್ಮ ಚಮೇ ದಿವ್ಯಂ ಅಂತ ಕೃಷ್ಣ ಹೇಳ್ತಾರೆ, ನನ್ನ ಈ ಒಂದು ಜನ್ಮ ಯಾರು ದಿವ್ಯ ಅಂತ ಅರ್ಥ ಮಾಡ್ಕೊಂತಾರೋ ಅವ್ರಿಗೆ ಮತ್ತೆ ಈ ಭೌತಿಕ ಸಂಸಾರದಲ್ಲಿ ಅವ್ರಿಗೆ ಜನ್ಮ ಇಲ್ಲ ಅಂತ. ಸೊ ಅದಕ್ಕೆ ಶ್ರೀಲ ಪ್ರಭುಪಾದರು ನಮ್ಗೆ ಈ ಒಂದು ಅವಕಾಶವನ್ನ ಒದಗಿಸ್ಕೊಟ್ಟಿದ್ದಾರೆ. ಶ್ರೀಕೃಷ್ಣ ಜನ್ಮಾಷ್ಟಮಿನ ಪ್ರತಿ ವರ್ಷ ನಾವು ಮಾಡ್ತೀವಿ. ನಾನು ಸ್ವಲ್ಪ ಈ ಕೃಷ್ಣ ಬುಕ್ಗಿಂತ ನಾನು ಮೊಟ್ಟ ಮೊದಲನೇ ಕೃಷ್ಣ ಜನ್ಮಾಷ್ಟಮಿ ಅಂದ್ರೆ ಇಸ್ಕಾನ್ಗೆ ಬರೋದಕ್ಕಿಂತ ಮುಂಚೆ ನಾನು ಕೃಷ್ಣ ಜನ್ಮಾಷ್ಟಮಿ ಎಲ್ಲಿ ಅಟೆಂಡ್ ಮಾಡಿದ್ದಂತ ಸ್ವಲ್ಪ ಅದ್ರ ಬಗ್ಗೆ ಹೇಳೋದಕ್ಕೆ ಬಯಸ್ತೀನಿ. ನಾನು ಡೆಲ್ಲಿಯಲ್ಲಿ ಓದ್ತಾ ಇದ್ದಾಗ ಇನ್ನ ಇಸ್ಕಾನ್ ಜಾಯಿನ್ ಆಗಿರ್ಲಿಲ್ಲ. ಅಂದ್ರೆ ಕೃಷ್ಣ ಜನ್ಮಾಷ್ಟಮಿ ಅಂದ್ರೆ ನಮ್ಮ ದಕ್ಷಿಣ ಭಾರತದಲ್ಲಿ ಅಷ್ಟು ಏನು ಗೊತ್ತೇ ಇಲ್ಲ, ನಾವು ಮಾಡ್ತಾನೆ ಇರ್ಲಿಲ್ಲ. ಆಕ್ಚುಲಿ ನನಗ್ ಗೊತ್ತಾದಂಗೆ ಎಲ್ಲೋ ಕೆಲವರು ಬ್ರಾಹ್ಮಣರು ಮತ್ತೆ ಶ್ರೀ ಸಂಪ್ರದಾಯದವರು ಅವರು ಬಿಟ್ಟು ಕಾಮನ್ ಸಾಮಾನ್ಯ ಜನರು ಯಾರು ಶ್ರೀಕೃಷ್ಣ ಜನ್ಮಾಷ್ಟಮಿ ಯಾರು ಮಾಡ್ತಿರ್ಲಿಲ್ಲ. ನಮ್ಗೆ ರಜಾನು ಕೊಡ್ತಿರ್ಲಿಲ್ಲ, ಈಗ್ಲೂ ಕೊಡ್ತಿರ್ಲಿಲ್ಲ. ಸೊ ಅದಕ್ಕೆ ನಮ್ಮ ದಕ್ಷಿಣ ಭಾರತದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಾಡೋದು ಅಂದ್ರೆ ಮಾಡ್ತಾನೆ ಇರ್ಲಿಲ್ಲ. ಆವತ್ತಿನ ದಿನ ಜ್ಞಾಪಕನೂ ಇರ್ತಿರ್ಲಿಲ್ಲ. ಎಲ್ಲ ಯಾರಾದ್ರೂ ಕ್ಯಾಲೆಂಡರ್ ನೋಡ್ಬಿಟ್ಟು ಯಾರಾದ್ರೂ ಶ್ರೀ ಸಂಪ್ರದಾಯವರು ಯಾರೋ ಬ್ರಾಹ್ಮಣರು ಏನಾದ್ರು ಹೇಳಿದಾಗ ಓ ಇವತ್ತು ಕೃಷ್ಣ ಹುಟ್ಟಿದ ದಿನಾನ ಅಂತ ಒಂದು ಅನಿಸ್ತಾ ಇತ್ತು. ಆದ್ರೆ ನನಗೆ ಕೃಷ್ಣನ ಜನ್ಮಾಷ್ಟಮಿ ನಾವು ಸ್ಟೋರಿ ಕೇಳಿದೀವಿ, ಹೆಂಗೆ ಕೃಷ್ಣ ಹುಟ್ಟಿದ ಮೇಲೆ ಆ ಒಂದು ಚಿತ್ರ ಇದೆಯಲ್ಲ, ನಂದ ಮಹಾರಾಜರು ಹಿಂಗೆ ಕೃಷ್ಣನನ್ನ ಇದ್ರ ಮೇಲೆ ಇಟ್ಕೊಂಡು ಯಮುನಾ ನದಿ ದಾಟೋದನ್ನ ಆ ಒಂದು ಚಿತ್ರವನ್ನ ನೋಡಿರೋದು. ಕೃಷ್ಣ ಜನ್ಮಾಷ್ಟಮಿ ಅಂದ್ರೆ ಅಷ್ಟು ಮಾತ್ರ ಗೊತ್ತಿದ್ದು ನಮ್ಗೆ. ಆದ್ರೆ ಈಗ ಪ್ರಭುಪಾದರ ಒಂದು ಕೃಪೆಯಿಂದ
ನನಗೆ ಗೊತ್ತಿರೋ ಪ್ರಕಾರ ನಮ್ಮ ಇಸ್ಕಾನ್ ಅಲ್ಲಿ ನಾವು ಎಷ್ಟು ಡೀಟೇಲ್ ಆಗಿ ಕೃಷ್ಣನ ಜನ್ಮಾಷ್ಟಮಿ ಮತ್ತು ಕೃಷ್ಣನ ಬಗ್ಗೆ ತಿಳ್ಕೊಂಡಿದೀವೋ, ಈವನ್ ಬ್ರಾಹ್ಮಣರು ಕೂಡ ಅಷ್ಟು ಡೀಟೇಲ್ ಗೊತ್ತಿರಲ್ಲ. ಇವಾಗ ಎಷ್ಟೋ ಜನ ಬ್ರಾಹ್ಮಣರು ನನಗೆ ಗೊತ್ತಿರೋರು ಇದ್ದಾರೆ, ಅವ್ರಿಗೆ ಗೊತ್ತಿಲ್ಲ ಅಷ್ಟೊಂದು ಡೀಟೇಲ್ಸ್ ನನಗ್ ಗೊತ್ತಿರೋದು. ಅಂದ್ರೆ ಇದು ನಮ್ಮ ಇಸ್ಕಾನ್ ಅಲ್ಲಿ ಇರೋರಿಗೆ ಎಲ್ಲರಿಗೂ ಅಂದ್ರೆ ಆ ಅವರ ಒಂದು ಜನ್ಮ ದಿವ್ಯ ಅಂತ ನಾವು ಅರ್ಥ ಮಾಡಿಕೊಂಡ್ರೆ ಸಾಕು. ನಾವು ಭಗವಂತ ಕೃಷ್ಣನ ಮತ್ತೆ ನಮಗೆ ಜನ್ಮ ಇಲ್ಲ ಅಂತ ಕೃಷ್ಣ ಹೇಳಿರೋದ್ ಪ್ರಕಾರ ಇವಾಗ ನಾವು ಆಲ್ರೆಡಿ ತಿಳ್ಕೊಂಡ್ಬಿಟ್ಟಿದೀವಿ ಅವ್ರ ಜನ್ಮ ದಿವ್ಯ, ಮತ್ತೆ ಅವರ ಒಂದು ಜನ್ಮದ ಬಗ್ಗೆ ನಮ್ಮಷ್ಟು ಆಳವಾಗಿ ಮತ್ತೆ ಶ್ರೀಮದ್ ಭಾಗವತಂ ಆಗ್ಲಿ, ಆ ಕೃಷ್ಣನ ಬಗ್ಗೆ ಆಗ್ಲಿ, ಆ ಮತ್ತೆ ಶಾಸ್ತ್ರಗಳ ಬಗ್ಗೆ ಆಗ್ಲಿ, ನಮ್ಮ ಇಸ್ಕಾನ್ ಅವರು ಮಾಡಿದಷ್ಟು ಅಧ್ಯಯನ ಮತ್ತೆ ಇಸ್ಕಾನ್ ಅವರು ತಿಳ್ಕೊಂಡಷ್ಟು ಡೀಪ್ ಆಗಿ ಇದನ್ನ ಕೃಷ್ಣ ಪ್ರಭುಪಾದ ಸೈನ್ಸ್ ಆಫ್ ಕೃಷ್ಣ ಅಂತ, ಅಂದ್ರೆ ಭಗವಂತನ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳ್ಕೊಂಡಿರೋ ಬಗ್ಗೆ ಬೇರೆ ಯಾವ ಸಂಪ್ರದಾಯದಲ್ಲಿ ಕೂಡ ಇದು ಸಾಧ್ಯ ಇಲ್ಲ. ಅಷ್ಟು ಡೀಟೇಲ್ ಆಗಿ ಶ್ರೀಲ ಪ್ರಭುಪಾದರು ನಮಗೆ ತಿಳಿಸಿದ್ದಾರೆ. ಅವರ ಪುಸ್ತಕಗಳಲ್ಲಿ ಇದನ್ನ ಅಷ್ಟು ವಿವರಣೆಯಾಗಿ ಕೊಟ್ಟಿದ್ದಾರೆ. ಈ ನನ್ನ ಮೊದಲನೆಯ ಶ್ರೀಕೃಷ್ಣ ಜನ್ಮಾಷ್ಟಮಿ ನಾನು ಡೆಲ್ಲಿಯಲ್ಲಿದ್ದಾಗ ನಮ್ಮ ಕೃಷ್ಣ ಜನ್ಮಾಷ್ಟಮಿ ಅಂತ ಕೂಡ ಗೊತ್ತಿಲ್ಲ ನನಗೆ. ಇವತ್ತು ಆವತ್ತಿನ ದಿನ ಕೃಷ್ಣ ಜನ್ಮಾಷ್ಟಮಿ ಅನ್ನೋದು ಕೂಡ ಗೊತ್ತಿಲ್ಲ. ನಮ್ಮ ಫ್ರೆಂಡ್ ಮನೆಗೆ ಗುರುಗಾಂವ್ ಅಂತ ಇದೆ ಡೆಲ್ಲಿ ಪಕ್ಕದಲ್ಲಿ, ಅವರ ಮನೆಗೆ ಹೋದೆ ನಾನು. ಅವ್ರ ಫ್ರೆಂಡ್ಸ್ ಅವರು ಫ್ಯಾಮಿಲಿ ಇತ್ತು. ಅವರು ಅವ್ರ ಮನೆಗೆ ನನಗೆ ಇನ್ವೈಟ್ ಮಾಡಿದ್ರು. ಸುಮ್ನೆ ಬನ್ನಿ, ಇದು ವೀಕೆಂಡು ಮನೆಗೆ ಬಂದು ಊಟ ಅದು ಇದು ಮಾಡ್ಕೊಂಡು ಹೋಗಿ ಅಂತ. ನಾನು ಭಕ್ತನೂ ಅಲ್ಲ, ಅವಾಗ ಇಸ್ಕಾನ್ಗೂ ಜಾಯ್ನ್ ಆಗಿದ್ದೆ. ಅವತ್ತು ಕೃಷ್ಣ ಜನ್ಮಾಷ್ಟಮಿ ಅಂತಾನು ಗೊತ್ತು. ಅವ್ರ ಮನೆಗೆ ಹೋದೆ. ರಾತ್ರಿ ಡಿನ್ನರ್ ಮಾಡಿದ್ರು. ಎಲ್ಲ ಡಿನ್ನರ್ ತಗೊಂಡು ಆದ್ಮೇಲೆ ಸ್ವಲ್ಪ ವಾಕಿಂಗ್ ಹೋಗೋಣ ಅಂತ ಅವ್ರು ಕರ್ಕೊಂಡು ಹೋದ್ರು ಜೊತೆಯಲ್ಲಿ. ವಾಕಿಂಗ್ ಹೋಗ್ತಾ 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 ಸ್ವಲ್ಪ ದೂರದಲ್ಲಿ ರಾತ್ರಿ ಒಂದು 10:30 11 ಗಂಟೆ ಆಗಿತ್ತು. ಅಷ್ಟು ದೂರದಲ್ಲಿ ಒಂದು ಭಜನೆ ಸೌಂಡ್ ಕೇಳಿಸ್ತು. ನಾನು ಜೋರಾಗಿ ಭಜನೆ ಮಾಡ್ತಾ ಇದ್ದೆ. ಅವ್ರಿಗೆ ಹೇಳ್ದೆ, ಎಲ್ಲೋ ಭಜನೆ ಕೇಳಿಸ್ತಾ ಇದೆಯಲ್ಲ, ನಾನ್ ಸ್ವಲ್ಪ ಅಲ್ಲಿ ನೋಡಿ ಬರ್ತೀನಿ ಅಂತ ಹೇಳಿದ್ರು. ಅವ್ರು ಹೇಳಿದ್ರು, ಇದು ಹೊಸ ಜಾಗ, ಇದು ಪರವಾಗಿಲ್ವಾ ಅಂತ. ಯಾಕಂದ್ರೆ ಅದು ಭಜನೆ ಅಂದ್ರೆ ಸ್ವಲ್ಪ ನನಗೆ ಇಂಟ್ರೆಸ್ಟ್ ಇತ್ತು, ಇಷ್ಟನೂ ಇತ್ತು. ಅದು ನಾರ್ತ್ ಇಂಡಿಯಾದಲ್ಲಿ ಭಜನೆ ಹೆಂಗ್ ಮಾಡ್ತಾರೆ ಅಂತ ಕೂಡ ಸ್ವಲ್ಪ ನನಗೆ ತಿಳ್ಕೊಬೇಕು ಅಂತಾನು ಇತ್ತು. ಹಳೇ ದೇವಸ್ಥಾನ, ಅಲ್ಲಿ ಭಜನೆ ಮಾಡ್ತಾ ಇದ್ದಾರೆ. ಹೋದೆ ಅಲ್ಲಿ. ಅವರು ಬರ್ತೀಯ ವಾಪಸ್ ಅಂದ್ಬಿಟ್ಟು ಅವ್ರು ಹೊರಟೋದ್ರು. ಅವರು ಗಂಡ ಹೆಂಡತಿ ವಾಪಸ್ ಮನೆಗೆ ಹೋಗ್ಬಿಟ್ರು. ನಾನು ಹೋದೆ ಅಲ್ಲಿ. ಹೋದೆ, ಅದೇ 11 ಕಾಲ್ ಹಂಗ ಸಮಯ ಆಗಿತ್ತು. ಜೋರ ಭಜನೆ ಮಾಡ್ತಾ ಇದ್ರು. ಅದು ಹಳ್ಳಿ ಆಕ್ಚುಲಿ, ಗುರುಗಾಂವ್ ಅಲ್ಲಿ ಒಳಗಡೆನೆ ಹಳ್ಳಿ. ಎಲ್ಲ ಹಳ್ಳಿ ಜನರೆಲ್ಲ ಸೇರಿದ್ರು. ನಾನು ಹೋಗಿ ಭಜನೆ ಮಾಡ್ತಾ ಇದ್ದೆ. ಕೇಳಿದೆ ನಾನು, ಎಲ್ಲ ಇದ್ದಾರೆ, ಚಿಕ್ಕ ಮಕ್ಳು ಇದ್ದಾರೆ, ಹೆಂಗಸರು ಇದ್ದಾರೆ, ದೊಡ್ಡವರು ಇದ್ದಾರೆ, ಎಲ್ಲ ಇದ್ದಾರೆ. ನಾನು ಕೇಳಿದೆ ಏನ್ ಕಾರ್ಯಕ್ರಮ ಅಂತಂದ್ರೆ, ಅವ್ರು ಹೇಳಿದ್ರು ಇವತ್ತು ಜನ್ಮಾಷ್ಟಮಿ, ಕೃಷ್ಣ ಜನ್ಮಾಷ್ಟಮಿ ಅಂತ ಹೇಳಿದ್ರು. ಕೃಷ್ಣ ಜನ್ಮಾಷ್ಟಮಿನ ನನಗೆ ಕೃಷ್ಣ ಜನ್ಮಾಷ್ಟಮಿ ನೋಡ್ಬೇಕು ಅಂತ ಆಸೆ ಇತ್ತು. ಹೆಂಗ್ ಮಾಡ್ತಾರೆ, ಮಾಡೇ ಇಲ್ವಲ್ಲ, ನಾವು ಮಾಡೋದಿಲ್ವಲ್ಲ. ನಾನು ಅಂತೂ ನೀವೀಗ ಮಾಡ್ತೀರಾ ಅಂತ ಹೇಳಿದ್ರು. ಹೌದು, ನಾವು 12 ಗಂಟೆಗೆ ಮಾಡ್ತೀವಿ ಅಂತ ಹೇಳಿದ್ರು. ಅದು ಹರಿಯಾಣಕ್ಕೆ ಬರುತ್ತೆ ಆಕ್ಚುಲಿ, ಗುರುಗಾಂವ್ ಅಂತ. ನಾನು ಇದು ಬಿಡೋಣ ಅಂತ ಅಲ್ಲೇ ಡಿಸೈಡ್ ಮಾಡಿಬಿಟ್ಟು ನಾನು ಅಲ್ಲೇ ಇದ್ಬಿಟ್ಟೆ. 12 ಗಂಟೆಗೆ ಇವ್ರು ಶುರು ಮಾಡ್ತಾರೆ, ಅಲ್ಲಿವರೆಗೂ. ಸೊ ಅಲ್ಲೇ ಭಜನೆ ಮಾಡ್ತಾ ಇದ್ದೆ, ಅಲ್ಲೇ ಕೂತ್ಕೊಂಡೆ. ಮತ್ತೆ ಆ ಅಲ್ಲಿ ಇದ್ದದ್ದು ಒಂದು 100-150 ಜನ ಇರ್ತಾರೆ. ಒಂದು 12 ಗಂಟೆ ಆಗೋಕ್ಕಿಂತ ಒಂದು 10 ನಿಮಿಷ ಮುಂಚೆ ಒಂದು ದೊಡ್ಡ ಪ್ರೊಸೆಷನ್ ಬಂತ ಅಲ್ಲಿಗೆ. ಇನ್ನೊಂದು 100-150 ಜನ. ಅದು ಇನ್ನೊಂದು ಊರು ಪಕ್ಕದಲ್ಲಿ, ಅಲ್ಲಲ್ಲೇ ಪಕ್ಕದಲ್ಲಿ. ಅದು ಚಿಕ್ಕ ಮಗುನ, ಅಂದ್ರೆ ನಿಜವಾದ ಮಗುನ, ನಂದ ಮಹಾರಾಜ್ ಡ್ರೆಸ್ ಹಾಕಿದ್ದಾರೆ ಒಬ್ರಿಗೆ. ಅವ್ರ ತಲೆ ಮೇಲೆ ಹಿಂಗೆ ಬುಟ್ಟಿ ಇದೆ ದೊಡ್ಡದು. ಚಿಕ್ಕ ಮಗು, ಅದರಲ್ಲಿ ಹುಲ್ಲು ಹಾಕಿದ್ದಾರೆ, ಒಣ ಹುಲ್ಲು, ಮತ್ತೆ ಬಟ್ಟೆ ಹಾಕಿದ್ದಾರೆ ಮೆತ್ತಿಗೆ. ಒಂದು ಚಿಕ್ಕ ಮಗುಗೆ ಕೃಷ್ಣನ ತರ ಅಲಂಕಾರ ಮಾಡಿದ್ದಾರೆ. ಇವಾಗ ನಾವು ಕೃಷ್ಣ ಬುಕ್ ಅಲ್ಲಿ ನಾವು ನೋಡ್ಬೋದು. ಕೃಷ್ಣ ಬುಕ್ ಅಲ್ಲಿ ಈ ನಿಮ್ಮ ಹತ್ರ ಇದ್ರೆ ಆ ಚಿತ್ರಗಳಿದೆಯಲ್ಲ,
ಅದರಲ್ಲಿ ಕೃಷ್ಣ ಹುಟ್ಟಿದಾಗ ಹೆಂಗಿದ್ರು ಅನ್ನೋದನ್ನ, ಆ ಚಿತ್ರವನ್ನ ನೀವು ನೋಡಿದ್ರೆ ಆಕ್ಚುಲಿ ಕೃಷ್ಣ ಹೆಂಗ್ ಹುಡ್ತಾರೆ ಅಂದ್ರೆ ಪೂರ್ತಿ ಪೀತಾಂಬರ, ಅಂದ್ರೆ ಎಲ್ಲಾ ಒಡವೆಗಳು ಮತ್ತೆ ಬಟ್ಟೆಗಳ ಸಮೇತ ಹುಡ್ತಾರೆ ಕೃಷ್ಣ. ಅಂದ್ರೆ ಆ ನಮ್ಮ ತರ ಹುಟ್ಟೋದಿಲ್ಲ ಕೃಷ್ಣ. ನಾವು ಹುಟ್ಟಿದಾಗ ಏನು ಬಟ್ಟೆ ಏನು ಇರೋದಿಲ್ಲ ಅಲ್ವಾ. ಆದ್ರೆ ಕೃಷ್ಣ ಹುಟ್ಟಿದಾಗ ಆ ಡೈರೆಕ್ಟ್ ಎಲ್ಲ, ಒಂದು ಮಗುಗೆ ಹುಟ್ಟಿದ ಮೇಲೆ ನಾವು ಹೆಂಗೆ ಡ್ರೆಸ್ ಮಾಡ್ತೀವಿ, ಒಡವೆಗಳು ಮತ್ತೆ ಇದರಲ್ಲಿ ಇಲ್ಲ, ಆ ಹುಟ್ಟದ ಚಿತ್ರ ಇದರಲ್ಲಿ ಬೇರೆ. ಹ್ಮ್ ಆ ಎಲ್ಲೋ ಡ್ರೆಸ್, ಎಲ್ಲೋ ಕಲರ್ ಡ್ರೆಸ್, ಮತ್ತೆ ಕಾಲಿಗೆ ಆ ಗೆಜ್ಜೆಗಳು, ಮತ್ತೆ ಕುಂಡಲ, ಎಲ್ಲ ಆಭರಣಗಳ ಸಮೇತ ಬಟ್ಟೆ ಸಮೇತ ಹೋಗ್ತಾರೆ. ಅಲ್ಲಿ ಇಲ್ಲಿ ಮೊದಲನೇ ಚಾಪ್ಟರ್ ಅಲ್ಲಿ ಆ ಅದು ಕೊಟ್ಟಿದ್ದಾರೆ ಹೆಂಗೆ ಕೃಷ್ಣ ಹುಟ್ಟೋಕ್ಕಿಂತ ಮುಂಚೆ ದೇವಕಿ ಹೆಂಗಿದ್ಲು ಅಂತ ವಾಸುದೇವ್ಗೆ ಗೊತ್ತಾಗ್ಬಿಡುತ್ತಂತೆ. ವಾಸುದೇವ್ಗೆ, ಯಾಕಂದ್ರೆ ದೇವಕಿ ಒಂದು ಶರೀರದಿಂದ ಅಷ್ಟು ಪ್ರಕಾಶಮಾನ ಬರ್ತಾ ಇತ್ತಂತೆ. ಅದೇ ಮೊದಲು ಹುಟ್ಟಿದ್ದ ಮಕ್ಕಳಿಗೆ ಆ ತರ ಇರ್ಲಿಲ್ಲ. ಈ ಕೃಷ್ಣ ಹುಟ್ಟೋಕ್ಕಿಂತ ಮುಂಚೆ ಗರ್ಭಿಣಿ ದೇವಕಿಗೆ ಆ ಶರೀರದಿಂದ ಕಾಂತಿ ಹಂಗ ಬರ್ತಾ ಇತ್ತು. ಆಗ ವಾಸುದೇವ್ ಗೊತ್ತಾಯ್ತಂತೆ, ಇದೇ ಮಗು ಇರಬಹುದು, ಹುಟ್ಟೋ ಮಗು ಅಂತ. ಅದೇ ತರ ಅವರು ಆ ಪಕ್ಕದ ಊರಿನವರು ಮಗುಗೆ ಪೂರ್ತಿ ಚಿಕ್ಕ ಮಗು, 1 ವರ್ಷ ಇನ್ನ ಕಡಿಮೆನೆ ಇರುತ್ತೆ, ಅವಾಗ ಅವಾಗ ಅಳ್ತಾ ಇದೆ, ಅವಾಗ ಸುಮ್ನೆನೂ ಇದೆ ಆ ಮಗು. ಅದನ್ನ ಎತ್ಕೊಂಡ್ ಬಂದ್ರು. ನನಗೆ ಒಂಥರ ಆಶ್ಚರ್ಯ ಆಗುತ್ತೋ ಬಾ, ಇನ್ನ ಈ ನಾರ್ತ್ ಇಂಡಿಯಾದಲ್ಲಿ ಈ ಒಂದು ಕಲ್ಚರ್ ಇದೆ ಅಂತ ನನಗೆ ತುಂಬಾ ಹೊಸದಾಗಿ ಕಾಣಿಸ್ತು, ತುಂಬಾನೇ ಇಷ್ಟ ಆಯ್ತು. ತಗೊಂಡ್ಬಂದ್ರು, ಆ ಮಗುನ ಇಟ್ರು. ಒಬ್ಬ ತಾಯಿಗೆ ಯಶೋಧ ಮಾತಾ ತರ ಡ್ರೆಸ್ ಮಾಡಿದ್ರು. ಆ ಯಶೋಧ ಮಾತಾ ಪಕ್ಕದಲ್ಲಿ ಮಲಗಿಸಿದ್ರು, ಅವ್ರು ಅಲ್ಲಿ ಕೂತಿದ್ರು. ಸೊ ಹಿಂಗೆಲ್ಲ ಎಲ್ಲ ಮಾಡಿ ಏನೇನೋ ತಂದಿದ್ರು, ಅವರೆಲ್ಲ ಮಾಡ್ಕೊಂಡ್ ಬಂದಿದ್ರು ಹಳ್ಳಿಯವರೆಲ್ಲ. ಅದೆಲ್ಲ ಮಾಡಿ ಪ್ರಸಾದ ಎಲ್ಲ ಮಾಡಿ, ಮತ್ತೆ ಏನು ಹಾಡುಗಳ ಹಾಡಿದ್ರು ಅವರು, ಅವರ ಒಂದು ಲ್ಯಾಂಗ್ವೇಜ್ ಅಲ್ಲಿ. ಅದು ಹಿಂದಿನೂ ಅಲ್ಲ, ಅದು ಹಳ್ಳಿಗರ ಒಂದು ಹೆಂಗಸರೆಲ್ಲ ಹಾಡುಗಳು ಹಾಡಿದ್ರು ಮಗು ಹುಟ್ಟಿದಾಗ ಏನೇನ್ ಹಾಡುಗಳಾಗ್ತಾರ. ಸೊ ಆತರ ಎಲ್ಲ ಆಡಿ, ಆತರ ಎಲ್ಲ ಮಾಡಿ ಪ್ರಸಾದ ಕೊಟ್ರು. ಪ್ರಸಾದ ತಗೊಂಡು ನಾನು ಮನೆಗೆ ಬರೋಷ್ಟೊತ್ತಿಗೆ ಒಂದು ಕಾಲ ಹೋಯ್ತು ಅವ್ರ ಮನೆಗೆ. ಅವರೆಲ್ಲ ನಿದ್ದೆ ಮಾಡ್ಬಿಟ್ರು. ಅವ್ರಿಗೆ ಕೇಳಿದ್ ಎಲ್ಲೋಗ್ಬಿಟ್ಟೆ ಅಂತ. ನಾನು ಹೇಳ್ದೆ ಹಿಂಗೆ ಇತ್ತು, ಆಯ್ತು. ಸೊ ಆ ತರ ಅದು ಮೊದಲನೇ ನಾನು ಕೃಷ್ಣ ಜನ್ಮ. ಆ ಅದು ಏನು ನನಗೆ ಇಂಟ್ರೆಸ್ಟ್ ಇದ್ದಿಕ್ಕೋ ಇಲ್ಲ ಭಗವಂತನ ಕೃಪೆ ನಾನು ನೋಡಿ. ಈಗ ಅದಾದ್ಮೇಲೆ ಮತ್ತೆ ನಾನು 2 ವರ್ಷಕ್ಕೆ ಇಸ್ಕಾನ್ ಜಾಯಿನ್ ಆದೆ. 2 ವರ್ಷಕ್ಕೆ ಇಸ್ಕಾನ್ ಜಾಯಿನ್ ಆದ್ಮೇಲೆ 2008ರಿಂದ ಸೊ ಈಗಿನವರೆಗೂ, ಅಂದ್ರೆ ಒಂದು 17, 15, 16, 17 ವರ್ಷದಿಂದ ಕಂಟಿನ್ಯೂಸ್ ಆಗಿ ನಾನು ಕೃಷ್ಣ ಜನ್ಮಾಷ್ಟಮಿ, ಅದು ಡೆಲ್ಲಿಯಲ್ಲಿ ನಮ್ಮ ಮುರಾರಿ ಪ್ರಭು ಅವ್ರಿಗೂ ಗೊತ್ತಿದೆ ಹೆಂಗ್ ಮಾಡ್ತಾರೆ ಅಂತ ಕೃಷ್ಣ ಜನ್ಮಾಷ್ಟಮಿ. ಅದು ಒಂದು ಕ್ಲಾಸ್ ಬೇಕು, 1 ಅವರ್ ಬೇಕು ಹೆಂಗ್ ಜನ್ಮಾಷ್ಟಮಿ ಮಾಡ್ತಾರೆ ಅಂತ. ಅಷ್ಟು ವೈಭವವಾಗಿ, ಅಷ್ಟು ಜೋರಾಗಿ, ಅಷ್ಟು ಹಣ ಖರ್ಚು ಮಾಡಿ, ಯಾಕಂದ್ರೆ ಹಂಗ್ ಮಾಡ್ಬೇಕು. ನನಗೂ ಹಂಗ ಅನಿಸ್ತಾ ಇತ್ತು. ಇಷ್ಟು ದೊಡ್ಡದಾಗಿ ಮಾಡಿದ್ರು ಕೂಡ ಕೃಷ್ಣ ಜನ್ಮಾಷ್ಟಮಿ ಸಾಲದು ಅಂತ. ಯಾಕಂದ್ರೆ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡೆಡ್ ಕೃಷ್ಣನ ಜನ್ಮಾಷ್ಟಮಿ ಮಾಡದಿರ ನಮ್ಮ ಜನ್ಮಾಷ್ಟಮಿ ಅಂದ್ರೆ ನಾವು ಹುಟ್ಟಿರುವಂತ ದಿನ ಮಾಡೋದ್ರಲ್ಲಿ ಏನ್ ಯೂಸ್ ಇದೆ, ಅದರಿಂದ ಏನು ಪ್ರಯೋಜನ ಇಲ್ಲ ಅನ್ನೋ ತರ ಒಂದು ಭಾವನೆ ಇತ್ತು. ಸೊ ಈಗಲೂ ಕೂಡ ಆ ಕೃಷ್ಣನ ಕೃಪೆಯಿಂದ ಆವತ್ತು ಜನ್ಮಾಷ್ಟಮಿ ಅದೆಲ್ಲೋ ಒಂದು ಹಳ್ಳಿಯಲ್ಲಿ ಹರಿಯಾಣದಲ್ಲಿ ಅಟೆಂಡ್ ಮಾಡಿದ್ದಕ್ಕೆ ಈಗಲೂ ಕೂಡ ನಮ್ಗೆ ಪ್ರಭುಪಾದರ ಕೃಪೆಯಿಂದ ಕೃಷ್ಣ ಜನ್ಮಾಷ್ಟಮಿ ಅಟೆಂಡ್ ಮಾಡ್ತಾ ಇದೀವಿ, ಸೇವೆ ಮಾಡ್ತಾ ಇದೀವಿ. ಸೊ ಇದೆಲ್ಲ ನಡೀತಾ ಇದೆ. ಸೊ ಇಲ್ಲಿ ಕೆಲವು ವಿಷಯಗಳನ್ನ ಇಲ್ಲಿ ಚರ್ಚೆ ಮಾಡೋಣ. ಆ ಕೃಷ್ಣನ ಜನ್ಮಾಷ್ಟಮಿ ಯಾಕೆ ನಾವು ಮಾಡಬೇಕು, ಅದರಿಂದ
ಒಂದು ಭಗವಂತನ ಒಂದು ಜನ್ಮಾಷ್ಟಮಿ ನಾವು ಬೇರೆ 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 ದೇವಿ ದೇವತೆಗಳು ಅಥವಾ ಆ, ಆ, ಆವಿರ್ಭಾವ ಅಥವಾ ಬಲರಾಮ್ ಜಯಂತಿ ಅಂತ ಮಾಡಿದ್ವು. ಸೊ ಇವೆಲ್ಲ ಕೂಡ ಕೃಷ್ಣ ಜನ್ಮಾಷ್ಟಮಿ. ಸೊ ಇವೆಲ್ಲವೂ ಕೂಡ ನಮ್ಗೆ ತುಂಬಾ ಆನಂದವನ್ನು ಕೊಡುವಂತಹ ಆವತ್ತು ಕೃಷ್ಣ ಜನ್ಮಾಷ್ಟಮಿ ದಿನ ಇದರಲ್ಲಿ ಓದಿದ್ರೆ ಗೊತ್ತಾಗುತ್ತೆ. ಮೊದಲು 25ನೇ ಇದರಿಂದ ಹೊಡೆದ್ರೆ ಅವರು 2ನೇ ಚಾಪ್ಟರ್ದಲ್ಲಿ ಗರ್ಭದಲ್ಲಿದ್ದ ಕೃಷ್ಣನ ದೇವತೆಗಳ ಪ್ರಾರ್ಥನೆ, ಇದನ್ನು ಸ್ವಲ್ಪ ನಾವು ಚರ್ಚೆ ಮಾಡೋಣ. ಆಮ್, ಯಾಕಂದ್ರೆ ನಮ್ಮ ಒಂದು ನಾವೇನ್ ಅನ್ಕೊಂತೀವಿ, ಕೃಷ್ಣ ಸುಪ್ರೀಂ ಪರ್ಸನಾಲಿಟಿ ಗಾಡ್, ಮತ್ತೆ ನಾವು ದಾಸ ಅಂದ್ರೆ ಸರ್ವೆಂಟ್. ಒಂದು ಸರ್ವೆಂಟ್ ಆಗಿ ನಮ್ಮ ಮಾಸ್ಟರ್ನ ಜನ್ಮಾಷ್ಟಮಿ ಮಾಡುವುದು ಅದು ಸ್ವಾಭಾವಿಕ ಮತ್ತು ಅದು ಮಾಡ್ಬೇಕು ಆಕ್ಚುಲಿ. ಸೊ ಆ ತರ ಆ ಮತ್ತೆ ಅದರ ಬಗ್ಗೆ ಒಂದು ತಯಾರಿ ಮಾಡೋದಾಗ್ಲಿ, ಪ್ಲಾನಿಂಗ್ ಮಾಡೋದಾಗ್ಲಿ, ಇದರಲ್ಲಿ ನನಗೆ ತುಂಬಾ ಇಂಟ್ರೆಸ್ಟ್ ಆಕ್ಚುಲಿ. ಇವಾಗ ಕೃಷ್ಣ ಜನ್ಮಾಷ್ಟಮಿ ಬಂದಿದೆ ಅಂದ್ರೆ ಆ ಏನೋ ಅವತ್ತು ಬಂದಿದೆ, ಅವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ದರ್ಶನ ಮಾಡ್ಕೊಂಡು ಬಂದ್ಬಿಡ್ತೀವಿ. ಸೊ ಅಷ್ಟೇನಾ ಕೃಷ್ಣ ಜನ್ಮಾಷ್ಟಮಿ? ಅಲ್ಲ. ಆಕ್ಚುಲಿ ಇವಾಗ ಪ್ರಭುಜಿ ಅವರು ಈ ತರ ಮುಂಚೆನೆ ಪ್ರತಿ ವರ್ಷನೂ ಮಾಡ್ತಾ ಇದೀವಿ ನಾವು. ಪ್ರಭುಜಿ ಮಾಡ್ತಾ ಇದ್ದಾರೆ. ಒಂದು ಓ, ಒಂದು ವಾರದಿಂದ ಅಥವಾ ಒಂದು 15 ದಿನ ಮುಂಚೆನೆ ನಾವು ಕೃಷ್ಣ ಜನ್ಮಾಷ್ಟಮಿ ಬರ್ತಾ ಇದೆ, ಕೃಷ್ಣ ಬರ್ತಾ ಇದ್ದಾರೆ, ಕೃಷ್ಣ ಬರ್ತಾ ಇದ್ದಾರೆ ಅಂತ. ಇದೇ ನಾವು ಚೈತನ್ಯ ಚರಿತಾಮೃತದಲ್ಲಿ ನೋಡ್ತೀವಿ. ಚೈತನ್ಯ ಮಹಾಪ್ರಭು ಹುಟ್ಟೋಕ್ಕಿಂತ ಮುಂಚೆನೆ ಅದ್ವೈತ ಆಚಾರ್ಯರು ಡೈಲಿ ಪ್ರಾರ್ಥನಾ ಮಾಡೋರು ಶಾಲಿಗ್ರಾಮ ಇಟ್ಕೊಂಡು, ಕೃಷ್ಣ ಬಾ ಬಾ ಬರ್ಬೇಕು, ನೀವು ಬರ್ಬೇಕು ಅಂತ. ಅದೇ ತರ ನಾವು ಕೂಡ ಒಂದು 15 ದಿನ ಅಥವಾ ಒಂದು ವಾರದಿಂದ ಮುಂಚೆನೆ ಆ ಒಂದು ಭಾವ ಮತ್ತೆ ಆ ಒಂದು ಮೂಡಿಂದ ನಾವು ಕೃಷ್ಣನನ್ನ ಬರಮಾಡ್ಕೊಳ್ಳೋ ತರ ನಮ್ಮ ಮನೆಗಾಗ್ಲಿ ಇಲ್ಲ ನಮ್ಮ ಮಂದಿರದಲ್ಲಿ ಅಥವಾ ನಮ್ಮ ಏರಿಯಾದಲ್ಲಿ ನಾವು ಕೃಷ್ಣ ಜನ್ಮಾಷ್ಟಮಿ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ನಾವು ಚಿಂತನೆ ಮಾಡ್ತೀವಲ್ಲ, ಇದು ತುಂಬಾ ಪವರ್ಫುಲ್ ಆಕ್ಚುಲಿ. ಇವಾಗ ನಾವು ಕೃಷ್ಣ ಜನ್ಮಾಷ್ಟಮಿ ಎಲ್ಲೋ ಒಂದ್ ಜಾಗದಲ್ಲಿ ಮಾಡ್ತಾರೆ, ಯಾರೋ ಮಾಡ್ತಾರೆ, ನಾವು ಹೋಗ್ತೀವಿ, ಅಟೆಂಡ್ ಮಾಡ್ತೀವಿ, ಬಂದ್ಬಿಡ್ತೀವಿ. ಅದರಲ್ಲಿ ಅಷ್ಟು ಎಫೆಕ್ಟ್ ಮತ್ತೆ ಇರಲ್ಲ. ನಾವು ಈ ಇಸ್ಕಾನ್ ಅಲ್ಲಿ ಇದಕ್ಕೋಸ್ಕರ ಶ್ರೀಲ ಪ್ರಭುಪಾದರು ಕೊಟ್ಟಿರುವಂತ ಯಾವ ತರ ಕೊಟ್ಟಿದ್ದಾರೆ ಅಂದ್ರೆ, ಅವರು ನಾವು ಯಾವ್ದೋ ಒಂದು ಹಬ್ಬ ಮಾಡೋಕ್ಕಿಂತ ಅದರಲ್ಲಿ ಅತ್ಯಂತ ದೊಡ್ಡ ಹಬ್ಬ ಅಂತಂದ್ರೆ ಶ್ರೀಕೃಷ್ಣ ಜನ್ಮಾಷ್ಟಮಿ. ಎಲ್ಲಾ ಹಬ್ಬಗಳಲ್ಲಿ ಇದು ಮಾಸ್ಟರ್ ಹಬ್ಬ ಅಂತ. ಇದನ್ನ ಆ ಒಂದು ಅದ್ದೂರಿಯಲ್ಲಿ ವೈಭವದಲ್ಲಿ ನಮ್ಮ ಮನಸ್ಸಲ್ಲೂ ಕೂಡ ಆತರ ಇರ್ಬೇಕು. ಇವಾಗ ಒಂದು ಮನೆಗಳಲ್ಲಿ ಮದುವೆ ಅಥವಾ ಯಾವುದೇ ಬೇರೆ ಸಮಾರಂಭ ಮಾಡಿದಾಗ ಅದು ಒಂದು ವಾರದಿಂದಾನೇ ಎಲ್ಲ ಪ್ರಯತ್ನ ಇರ್ತಾ ಇರುತ್ತಲ್ಲ, ಕ್ಲೀನಿಂಗ್ ಆಗಲಿ, ಬಟ್ಟೆ ಹರೇ ಪರ್ಚೇಸಿಂಗ್ ಕೃಷ್ಣ. ಆಗಲಿ. ಚಿತ್ತಯ್ಯ ಪ್ರಭುಜಿ ಮ್ಯೂಟ್ ಮಾಡ್ಕೊಳ್ಳಿ ಪ್ರಭುಜಿ. ಚಿತ್ತಯ್ಯ ಪ್ರಭುಜಿ. ಸರಿ. ಹಾ, ಇವಾಗ ನಮ್ಮ ಮನೆಗಳಲ್ಲಿ ಒಂದು ಮದುವೆ ಮಾಡ್ತೀವಿ, ಮದುವೆ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದು 15 ದಿನದಾನೇ ಪ್ರಿಪರೇಷನ್ ನಡೀತಾರೆ. ಈ ಪ್ರಿಪರೇಷನ್ ಇದೆಯಲ್ಲ, ಇದು ಜಾಸ್ತಿ ಇಂಪಾರ್ಟೆಂಟ್ ಆವತ್ತು ಇವೆಂಟ್ಗಿಂತ. ಆವತ್ತು ಇವೆಂಟ್ ಅದು ಇದ್ದೇ ಇದೆ. ಈ ಪ್ರಿಪರೇಷನ್ ಇದೆಯಲ್ಲ, ಈ ಪ್ರಿಪರೇಷನ್ ತುಂಬಾ ಪವರ್ಫುಲ್, ಇದು ಜಾಸ್ತಿ ಇಂಪಾರ್ಟೆಂಟ್. ಯಾಕಂದ್ರೆ ಇದು ಸಾಮಾನ್ಯವಾದ ಹಬ್ಬ. ಸೊ ಅದೇ ತರ ಇವಾಗ ಆ, ನಮ್ಮ ವೈಫ್ ಕೂಡ ನಮ್ಮ ಮನೆಯಲ್ಲಿ ವರ್ಷ ಜನ್ಮಾಷ್ಟಮಿಗೆ ಮನೆಯೆಲ್ಲ ಕ್ಲೀನಿಂಗ್ ಅಂತ, ಅಂದ್ರೆ ಮಾಸ್ಟರ್ ಕ್ಲೀನಿಂಗ್ ಅಂತ ಹೇಳ್ತಾರೆ. ಅಂದ್ರೆ ಬೇರೆ ಟೈಮಲ್ಲಿ ಕೂಡ ನಾವು ಕ್ಲೀನಿಂಗ್ ಮಾಡ್ಕೊಂತೀವಿ. ಮಾಸ್ಟರ್ ಕ್ಲೀನಿಂಗ್ ಅಂತಂದ್ರೆ ಈ ಯಾವ್ದು ಯೂಸ್ ಮಾಡದೇ ಇರುವಂತ ಪಾತ್ರೆಗಳಿರ್ಬೋದು, ಬೇರೆ ಬೇರೆ ಈ ಎಲ್ಲ ಅಲ್ಮಾರಿಗಳಿರ್ಬೋದು, ಎಲ್ಲ ಹಳೇ ಎಲ್ಲವನ್ನು ತೆಗೆದು ಒಂದ್ಸತಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಒರೆಸಿ ಇಡುವಂತಹದ್ದು. ಅದು ಅವರೇ ಸ್ಟಾರ್ಟ್ ಮಾಡ್ತಾರೆ. ಅದು ನನಗೆ ತುಂಬಾ ಇಷ್ಟ ಆಯ್ತು ಆ ಕಾನ್ಸೆಪ್ಟ್. ಯಾಕಂದ್ರೆ ಅವರು ಕೂಡ ಕೃಷ್ಣನ ಬಗ್ಗೆ ಯೋಚನೆ ಮಾಡಿ, ಕೃಷ್ಣ ಜನ್ಮಾಷ್ಟಮಿ ಬಗ್ಗೆ ಯೋಚನೆ ಮಾಡುವಂತಹ ಒಂದು ಅವಕಾಶ. ಯಾಕಂದ್ರೆ ಇದು ನಾನು ಚಿಕ್ಕಂದಿನ ಕೂಡ ನೋಡಿದೆ. ಯಾವ್ದಾದ್ರು ದೊಡ್ಡ ಹಬ್ಬ ಬರೋಂಗಿದ್ರೆ ನಮ್ಮ ಮನೆಗಳಲ್ಲಿ ಒಂದು ವಾರದಿಂದ ಆ ಪ್ರಿಪರೇಷನ್ ನಡೆಯುತ್ತೆ. ಈ ಒಂದ್ ವಾರ ಪ್ರಿಪರೇಷನ್ ಇದೆಯಲ್ಲ, ಇದು ತುಂಬಾ ಮುಖ್ಯ. ಇದು ಇದು ನಡಿಬೇಕು ಆಕ್ಚುಲಿ. ಅವಾಗ ಏನಾಗುತ್ತೆ, ನಾವು ಆ ಕೃಷ್ಣನ ಬಗ್ಗೆ ಹಿಂಗ್ ಮಾಡ್ಬೇಕು, ಹಿಂಗಿರ್ಬೇಕು, ಮಾರ್ಕೆಟ್ಗೆ ಹೋಗ್ಬೇಕು, ಹೂವ ತರಬೇಕು, ಹಣ್ಣು ತರಬೇಕು, ಹೊಸ ಬಟ್ಟೆ ತಗೊಂಡ್ಬರ್ಬೇಕು ಕೃಷ್ಣನ್ಗೆ. ಇವಾಗ ನಮ್ಮ ಮನೇಲಿ ಜಗನ್ನಾಥ್, ಬಲದೇವ್, ಸುಭದ್ರಮ್ಮ ಇದ್ದಾರೆ. ಇವತ್ತು ನಾವು
ಆ ಒಬ್ರು ಮಾತಾಜಿ ಮನೆಗೆ ಹುಡುಕೊಂಡು ಹೋಗ್ಬಿಟ್ಟು ನಾವು ನಮ್ಮ ವೈಫು ಆ ಅವ್ರಿಗೆ ಬಟ್ಟೆ ಯಾವ್ಯಾವ ಕಲರು ಹೆಂಗ್ ಹೊಲಿಬೇಕು ಅಂತ ಎಲ್ಲ ಮೆಜರ್ಮೆಂಟ್ ಕೊಟ್ಬಿಟ್ಟು ಬಂದ್ವಿ. ಆಮ್, ಇದು ನನಗೆ ಆಕ್ಚುಲಿ ತುಂಬಾ ಇಷ್ಟ. ಅಂದ್ರೆ ನಾವು ಕೃಷ್ಣ ಜನ್ಮಾಷ್ಟಮಿ ಬರ್ತಾ ಇದೆ, ಕೃಷ್ಣ ಜನ್ಮಾಷ್ಟಮಿ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ನಾವು ಏನೇನ್ ಪ್ರಿಪರೇಷನ್ ಮಾಡ್ತಾ ಇದ್ದೀವಿ ಅಂತ. ಆಮ್, ಮತ್ತೆ ಇವಾಗ ನಮ್ಮ ಮನೆಯಲ್ಲಿ ಇವಾಗ ಕೃಷ್ಣ ಜನ್ಮಾಷ್ಟಮಿ ಅಂದ್ರೆ ಅವತ್ತು ದೇವಸ್ಥಾನಕ್ಕೆ ಹೋದ್ರೆ ನಮ್ಗೇನು ಅಷ್ಟು, ಯಾಕಂದ್ರೆ ತುಂಬಾ ಹೊಸಬ್ರೆಲ್ಲ ಬಂದ್ಬಿಟ್ಟಿರ್ತಾರೆ, ತುಂಬಾ ಜನ ಇರ್ತಾರೆ, ನಮ್ಗೇನು ಅಷ್ಟು ಸೇವೆ ಸಿಗೋದಿಲ್ಲ. ಅದಕ್ಕೆ ನಾವೇನ್ ಮಾಡ್ಕೊಂಡಿದೀವಿ, ನಮ್ಮ ಮನೆಯಲ್ಲಿರುವಂತಹ ಜಗನ್ನಾಥ್ ಮತ್ತೆ ಕೃಷ್ಣನಿಗೆ ಇಲ್ಲಿ ಪೂರ್ತಿ ಡೆಕೋರೇಷನ್ ಮಾಡುವಂತ. ಈ ಡೆಕೋರೇಷನ್ ಮಾಡೋದಕ್ಕೆ ಹಿಂದಿನ ದಿನಾನೇ ನಾವು ಮಾರ್ಕೆಟ್ ಹೋಗ್ಬಿಟ್ಟು ಬಾಳೆ ದಿಂಡುಗಳು ಮತ್ತೆ ಹೊಸ ಡ್ರೆಸ್ ಬೇರೆ ತಂದಿರ್ತೀವಿ, ಹೊಸ ಡ್ರೆಸ್ಸು, ಬಾಳೆ ದಿಂಡು ಮತ್ತೆ ಸ್ಪೆಷಲ್ ಬೇರೆ ಬೇರೆ ಅಂತಹ ಡೆಕೋರೇಷನ್ ಹೂಗಳು, ಮತ್ತೆ ಕೆಲವು ಬಲ್ಬ್ಸ್ ಎಲ್ಲ ಇದು ಕೆಟ್ಟೋಗ್ಬಿಟ್ಟಿದೆ, ಚಿಕ್ಕ ಚಿಕ್ಕ ಬಲ್ಬ್ಸ್ ಎಲ್ಲ. ಸೊ ಅದನ್ನೆಲ್ಲ ರೆಡಿ ಮಾಡುವಂತಹದ್ದು. ಸೊ ಇದನ್ನೆಲ್ಲ ಮಾಡಿ ಡೆಕೋರೇಷನ್ ಮಾಡಿ ಹೆಚ್ಚು ಹಣ್ಣು ಮತ್ತೆ ಹೂವ, ಸ್ಪೆಷಲ್ ಹೂವ ಎಲ್ಲ ಕಟ್ಬಿಟ್ಟು ಹಾಕ್ಬಿಟ್ಟು, ಸೊ ಪೂರ್ತಿ ಡೆಕೋರೇಷನ್ ಮಾಡಿ ಆ ಮಾಡಿ ಆದ್ಮೇಲೆ ಆ ಒಂದು ಭಗವಂತನ ನಾವು ದರ್ಶನ ಮಾಡ್ಕೊಂತೀವಲ್ಲ, ಸೊ ಆವಾಗ ಅನ್ಸುತ್ತೆ ನಾವು ಏನಾದ್ರು ಕೃಷ್ಣ ಜನ್ಮಾಷ್ಟಮಿ ಏನಾದ್ರೂ ಒಂದು ಮಾಡಿದೀವಿ ಅಂತ. ಅಂದ್ರೆ ನಾವು ಬರೀ ಯೋಚನೆನೇ ಮಾಡೋದಂತಲ್ಲ, ನಾವು ಫಿಸಿಕಲ್ ಆಗಿ ಕೂಡ ಏನಾದ್ರೂ ಮಾಡ್ಬೇಕು ಆಕ್ಚುಲಿ. ಆ ಮತ್ತೆ ಡೆಲ್ಲಿಯಲ್ಲಿ ಅಲ್ಲಿ ತುಂಬಾ ಸೇವೆಗಳಿರುತ್ತೆ. ಅಲ್ಲಿ ಕೃಷ್ಣ ಜನ್ಮಾಷ್ಟಮಿ ಆದ್ಮೇಲೆ ರಾತ್ರಿ 3 ಗಂಟೆ, 2:30-3 ಗಂಟೆ ಆಗ್ಬಿಡ್ತಾ ಇತ್ತು ಸೇವೆ. ಅಷ್ಟೊಂದು ಸೇವೆ ಇರ್ತಾ ಇತ್ತು. ಇನ್ನೇನು ಬೆಳಗ್ಗೆ ನಾವು 3:30 ಹೋಗಿರುವಂತದ್ದು, ಯಾಕಂದ್ರೆ 3:30 ಹೋದ್ರೇನೆ ಒಳಗಡೆ ಜಾಗ ಸಿಗುತ್ತೆ ದೇವಸ್ಥಾನ ಒಳಗಡೆ. ಪ್ರಭುಜಿ ಕೂಡ ಗೊತ್ತು, ಅಲ್ಲಿ ಅಷ್ಟು ದೊಡ್ಡದಾಗಿ ಮಾಡ್ತಾರೆ. ಹಗಲೆಲ್ಲ ಸೇವೆ ಮಾಡಿ 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 ಅಲ್ಲಿ, ಯಾಕಂದ್ರೆ ಬರುವಂತಹ ಭಕ್ತರನ್ನ ಕರ್ಕೊಂಡು ಹೋಗುದು, ಅವ್ರ ದರ್ಶನ ಮಾಡಿಸೋದು, ಅವರಲ್ಲಿ VIP ಇರ್ತಾರೆ, VVIP ಇರ್ತಾರೆ, ಆ ಮತ್ತೆ ಡೋನರ್ಸ್ ಇರ್ತಾರೆ. ನನಗೆ ಡೋನರ್ಸ್ ಗೇಟ್ ಅಲ್ಲಿ ನನಗೆ ಸೇವೆ ಸಿಗ್ತಾ ಇದೆ. ಅವು ಆ ಸಮಯದಲ್ಲಿ 2009 2010ದಲ್ಲಿ 11,000 12,000 ಡೋನರ್ಸ್ ಇತ್ತು. ಅವರು ದೊಡ್ಡ ದೊಡ್ಡವರೆಲ್ಲ, ಅವ್ರನ್ನೆಲ್ಲ ಕರ್ಕೊಂಡ್ಬಂದು ದರ್ಶನ ಮಾಡಿ ಅವ್ರಿಗೆ ವಾಪಸ್ ಗೇಟ್ ವರ್ಗು ಬಿಟ್ಟು ಇದೆಲ್ಲ ಮಾಡಿ ಮಾಡಿ 2:30 ಆಗ್ಬಿಡ್ತಾ ಇತ್ತು. ಆವಾಗ ರೂಮ್ ಬರೋವಾಗ ಸರಿಯಾಗಿ ನಡಿಯಕ್ ಕೂಡ ಆಗ್ತಿರ್ಲಿಲ್ಲ, ಅಷ್ಟು ಸುಸ್ತಾಗ್ಬಿಡ್ತಾ ಇದ್ವಿ. ಅಂದ್ರೆ ನಾವು ಅವಾಗ ನನ್ಗೆ ಅನ್ಸ್ತಾ ಇತ್ತು, ಕೃಷ್ಣ ಜನ್ಮಾಷ್ಟಮಿಗೆ ಇವಾಗ ನಾನು ಏನೋ ಒಂದಷ್ಟು ಸೇವೆ ಮಾಡಿದೀನಿ ಅಂತ. ಆ ತರ ಆ ಅನ್ಸ್ಬೇಕು. ಕೃಷ್ಣ ಜನ್ಮಾಷ್ಟಮಿ ಅಂದ್ರೆ ಒಂದು ದೊಡ್ಡ ಹಬ್ಬ ತರ ನಮ್ಮ ಆ ವರ್ಷದಲ್ಲಿ ಅದಕ್ಕಿಂತ ದೊಡ್ಡದು, ಮತ್ತೆ ಅದಕ್ಕಿಂತ ನಾವು ಪರಿಶ್ರಮ, ಅದಕ್ಕಿಂತ ನಾವು ಏನೋ ಒಂದು ನಮ್ಮ ಮೈಂಡ್ ಅಲ್ಲಿ ಇರತ್ತಲ್ಲ, ಅದು ದೊಡ್ಡ ಹಬ್ಬ ಮುಗೀತು ಅಂತ. ಇವಾಗ ನಮ್ಮ ದೇವಸ್ಥಾನಗಳಲ್ಲಿ ಕೂಡ ಅಷ್ಟೇ ಆ ತರ. ಸೊ ಮತ್ತೆ ನಾವು ಕೃಷ್ಣನ ಕೃಪೆಯಿಂದ ನಾವು ಒಂದು 2 ಸತಿ ನಮ್ಮ ಬಾಗೇಪಲ್ಲಿಲಿ ಕೃಷ್ಣ ಜನ್ಮಾಷ್ಟಮಿ ಮಾಡಿದ್ವಿ. ಅದು ನನಗೆ ದೊಡ್ಡದಾಗಿ ಮಾಡ್ಬೇಕು ಅಂತ ಆಸೆ ಯಾವಾಗ. ಯಾಕಂದ್ರೆ ನಾನು ಡೆಲ್ಲಿಯಲ್ಲಿ ನೋಡ್ತಾ ಇದ್ದಾಗೆಲ್ಲ ನನಗೆ ಇದು ಹಿಂಗ ಚೆನ್ನಾಗ್ ಮಾಡ್ಬೋದಿತ್ತು, ಇದು ಹಿಂಗ್ ಮಾಡ್ಬೋದಿತ್ತು ಅಂತ ಅನಿಸ್ತಾ ಇತ್ತು. ಸೊ ಆತರ ಅಲ್ಲಿ ಕೂಡ ನಾವು ದೊಡ್ಡದಾಗಿ ಮಾಡಿದ್ವಿ, ಒಂದ್ 2 ಸತಿ ಮಾಡಿದ್ವಿ. 2 ಸತಿ ಮಾಡಿದಾಗ್ಲೂ ಒಂದು 2,000-3,000 ಜನ ಅಷ್ಟು ಬಂದ್ರು. ನಾವು ಆ ಪ್ರಿಪರೇಷನ್ ಹೆಂಗಿರ್ತಾ ಇತ್ತು ಅಂದ್ರೆ, ಒಂದು 15 ದಿನದಿಂದಾನೆ ಪಾಂಪ್ಲೆಟ್ ಓಡಿಸೋದು, ಪಾಂಪ್ಲೆಟ್ ಮನೆ ಮನೆಗೆ ಹೋಗಿ ಕೊಡುವಂತಹದ್ದು, ಮತ್ತೆ ಯಾರ್ಯಾರು ಡೊನೇಷನ್ ಕೊಡ್ತಾರೋ ಅವರೆಲ್ಲ ಅದೆಲ್ಲ ತಗೊಂಡ್ಬರೋದು, ಆ ಅದು ಹಾಲ್ ಬುಕ್ ಮಾಡುವಂತಹದ್ದು. ಸೊ ಇವೆಲ್ಲ ಪ್ರಿಪರೇಷನ್ ಇದೆಯಲ್ಲ, ಇದರಲ್ಲಿ ತುಂಬಾ ಆನಂದ ಇದೆ. ಮತ್ತೆ ನನಗನ್ಸೋ ಪ್ರಕಾರ ಕೃಷ್ಣ ಇದನ್ನೇ ನೋಡ್ತಾರೆ, ನನ್ನ ಒಂದು ಹುಟ್ಟದ ಹಬ್ಬಕ್ಕೋಸ್ಕರ ಇವ್ರು ಇಷ್ಟು ಕೆಲಸ ಮಾಡ್ತಾ ಇದಾರಲ್ಲ ಅಂತ. ಯಾಕಂದ್ರೆ ನಮಗೋಸ್ಕರ, ನಮ್ಮ ಒಂದು ಮಕ್ಕಳಿಗೋಸ್ಕರ, ನಮ್ಮ ಸಂಸಾರಕ್ಕೋಸ್ಕರ, ನಮ್ಮ ಒಂದು ಜಾಬ್ಗೋಸ್ಕರ ನಾವ್ ಎಷ್ಟೋ ಮಾಡ್ತಾ ಇದ್ವಿ. ಆದ್ರೆ ಕೃಷ್ಣನ ಒಂದು ಜನ್ಮಾಷ್ಟಮಿಗೆ ಆ ಯಾರು ಮಾಡ್ತಾರೋ ಅವರು ಸ್ಪೆಷಲ್ ನನ್ಗನ್ಸೋ ಪ್ರಕಾರ. ಸೊ ಅಲ್ಲಿ ಇದು ಯಾರು ಪ್ರಸಾದ ಮಾಡ್ತಾರೋ ಅವ್ರು ಆರ್ಡರ್ ಕೊಟ್ಬಿಟ್ಟು, ಮತ್ತೆ ಏನೇನ್ ರೇಷನ್ ಬೇಕು ಅವ್ರಿಗೆ ಆರ್ಡರ್ ಕೊಟ್ಬಿಟ್ಟು, ಮತ್ತೆ ಕೂತ್ಕೊಂಡು ಎಲ್ಲ ಲೆಕ್ಕಾಚಾರ ಮಾಡ್ತೀವಿ. ಇದೊಂದು ಪ್ರತಿಯೊಂದು ಇದೆಯಲ್ಲ, ಇದು ಪ್ರಿಪರೇಷನ್ ಇದೆಲ್ಲ ಫುಲ್ಲಿ ಟ್ರಾನ್ಸ್ಡೆಂಟಲ್ ಅಂತ ಹೇಳ್ತಾರೆ, ದಿವ್ಯ. ಬೇರೆ ಆಕ್ಟಿವಿಟೀಸ್ಗೂ
ಮತ್ತೆ ಕೃಷ್ಣನ ಜನ್ಮಾಷ್ಟಮಿಗೆ ನಾವು ಪ್ರತಿಯೊಂದು ಒಂದು ಕೆಲಸ ಮಾಡ್ತೀವಲ್ಲ, ಅದರಲ್ಲಿ ಮತ್ತೆ ಎಷ್ಟು ಜನನ ಸೇರಿಸ್ತೀವಲ್ವಾ. ಯಾರೋ ಇವಂಗು ಸುಮ್ಮನೆ ಹೋಗ್ತಾ ಇರ್ತಾರೆ, ಅವ್ರನ್ನು ಕೂಡ ಕರೆದ್ಬಿಟ್ಟು ನೀವು ಒಂದು ಸ್ವಲ್ಪ ಸೇವೆ ಮಾಡಿ ಅಂತ. ಸೊ ಅವ್ರು ಕೂಡ ಉದ್ಧಾರ ಆಗ್ಬಿಡ್ತಾರೆ, ಯಾಕಂದ್ರೆ ಅವ್ರಿಗೂ ಕೃಪಾ ಸಿಗುತ್ತೆ. ಯಾಕಂದ್ರೆ ಕೃಷ್ಣನ ಒಂದು ಜನ್ಮದಿನ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಆವತ್ತು ಎಕ್ಸ್ಟ್ರಾ ಮರ್ಸಿ, ಸ್ಪೆಷಲ್ ಮರ್ಸಿ ಆವತ್ತು. ಅವ್ರು ಯಾರೇ ಎಷ್ಟೇ ಆಗ್ಲಿ ಏನೇ ಆಗ್ಲಿ ಎಷ್ಟೇ ಪಾಪ ಮಾಡಿರ್ಲಿ ಕೂಡ ಅವತ್ತು ಸ್ಪೆಷಲ್ ಮರ್ಸಿ ಇರುತ್ತೆ. ಸೊ ಆ ತರ ಎಷ್ಟೋ ಜನ ಭಕ್ತರಾಗ್ಬಿಡ್ತಾರೆ. ಸೊ ಸ್ಪರ್ಧೆಗಳು ಮಾಡಿ, ಆ ಸ್ಪರ್ಧೆಗಳೆಲ್ಲ ಮಕ್ಕಳೆಲ್ಲ ಅವ್ರದೆಲ್ಲ ಪ್ರೈಸ್ಗಳು ತಗೊಂಬಂದು ಬೆಂಗಳೂರಿಗೆ ಬಂದ್ಬಿಟ್ಟು ಕಾರ್ಡ್ಸ್ ಪ್ರಿಂಟ್ ಕೊಟ್ಬಿಟ್ಟು ಮತ್ತೆ ಕಾರ್ಡ್ಸ್ ಇಸ್ಕೊಂಡು ಹೋಗ್ಬಿಟ್ಟು. ಸೊ ಇದು ತುಂಬಾ, ಅಂದ್ರೆ ಇವಾಗ ಮಾಡಕ್ ಆಗ್ತಿರ್ಲಿಲ್ಲ, ಬಟ್ ಇವಾಗ ನನಗೆ ಜ್ಞಾಪಕ ಇರೋದು ಅದೇ ಒಂದೇ. ಇವಾಗ ನನ್ನ ಜೀವನದಲ್ಲಿ ನಾನು ಏನಾದ್ರೂ ಕೃಷ್ಣನಿಗೆ ಸೇವೆ ಮಾಡಿದೀನಿ ಅಂತ ಜ್ಞಾಪಕ ಇದ್ರೆ ಬೇರೆ ಏನೂ ಅಷ್ಟು ಜ್ಞಾಪಕ ಇಲ್ಲ. ಆ ಜನ್ಮಾಷ್ಟಮಿಗೆ ಪ್ರಿಪರೇಷನ್ ಇದೆಯಲ್ಲ, ಮತ್ತೆ ನಾವು 2-3 ಗಾಡಿಗಳು ಹಾಕೊಂಡು ನಮ್ಮೂರಿಂದ ಇಲ್ಲಿ ಬೆಂಗಳೂರು ಮಾರ್ಕೆಟ್ಗೆ ಬಂದು 4 ಗಂಟೆಗೆ ಅಲ್ಲಿ ಬಿಟ್ಟು ಗಾಡಿಗಳು, ಯಾಕಂದ್ರೆ ಅರ್ಲಿ ಮಾರ್ನಿಂಗ್ ಮಾರ್ಕೆಟ್ಗೆ ಬರ್ಬೇಕು ಇಲ್ಲಿ ಕಳಸಿಪಾಳ್ಯ ಮಾರ್ಕೆಟ್ ಹೂವ ತರಕ್ಕೆ. ಅಲ್ಲಿ ಬಂದು ಇಲ್ಲಿ 6 ಗಂಟೆಗೆ ರೀಚ್ ಆಗ್ಬಿಡುದು, ಯಾಕಂದ್ರೆ ಒಳಗಡೆ ಗಾಡಿಗಳು ಹೋಗೋದಕ್ಕೆ ಜಾಗ ಇರಬೇಕು. ನಾವಿಲ್ಲಿ ಒಂದು 5:30 ಎಲ್ಲ ರೀಚ್ ಆಗ್ಬಿಡ್ತದೆ ಮಾರ್ಕೆಟ್. ಅಷ್ಟು ಬೆಳಿಗ್ಗೆ ಬಂದ್ಬಿಟ್ಟು ಒಂದು 10 ಜನ ಮಾರ್ಕೆಟ್ ಎಲ್ಲ ಸುತ್ತಬಿಟ್ಟು ಫ್ರೂಟ್ಸ್ ಹೂವುಗಳು 3-4 ಗಾಡಿಗಳಿಗೆ ಫುಲ್ ಹಾಕೊಂಡು ಹೋಗ್ತಾ ಇದೀವಿ. ಒಂದು 15,000ಗೆ ಬರೀ ಹೂವನೇ ಪರ್ಚೇಸ್ ಮಾಡಿದ್ವಿ. ಸೊ ಇದೆಲ್ಲ ಕೂಡ ನನಗೆ ಏನೋ ಒಂದು ಆನಂದ, ಯಾಕಂದ್ರೆ ಕೃಷ್ಣ ಜನ್ಮಾಷ್ಟಮಿಗೆ ನಾವು ಹೂವ ತರಕ್ ಹೋಗ್ತಾ ಇದೀವಿ, ಮತ್ತೆ ಕೃಷ್ಣ ಜನ್ಮಾಷ್ಟಮಿಗೆ ಇವೆಲ್ಲ ಪರ್ಚೇಸ್ ಮಾಡ್ತಾ ಇದೀವಿ, ಎಲ್ಲ ಬಾರ್ಗೈನ್ ಮಾಡ್ತಾ ಇದೀವಿ. ಪ್ರತಿಯೊಂದು ಮೊಮೆಂಟ್ ಕೂಡ ಅದೀಗ ನನಗೆ ಜ್ಞಾಪಕ ಇದೆ. ಬೇರೆ ಎಷ್ಟೋ ನಾನು ಕೆಲಸಗಳು ಮಾಡಿದ್ದೀನಿ, ಜ್ಞಾಪಕ ಇಲ್ಲ. ಈಗ ನಾನು ಬೇಕಾದ್ರೆ ಕೂತ್ಕೊಂಡು ಒಂದು ಪುಸ್ತಕ ಬರೀಬಹುದು, ಆಗ ಮಾಡಿರುವಂತಹ. ಅಂದ್ರೆ ಕೋವಿಡ್ ಇಂದ 2021 19 ಮತ್ತೆ 20 ಈ 2 ವರ್ಷ ಮಾಡಿದ್ದು. ನಾವು ಏನೇನು ಆಕ್ಟಿವಿಟೀಸ್ ಮಾಡಿದೀವಿ, ಯಾರು ಮೀಟ್ ಮಾಡಿದೀವಿ, ಎಲ್ಲೆಲ್ಲಿ ಹೋಗಿದೀವಿ, ಎಲ್ಲೆಲ್ಲಿ ಡೊನೇಷನ್ ಕೇಳಿದೀವಿ, ಇವೆಲ್ಲ ಕೂಡ ನಾನು ಬರೆದು ಬಿಡುದು. ಯಾಕಂದ್ರೆ ಅಷ್ಟು ನನ್ನ ಮನಸ್ಸಿಗೆ ಹಚ್ಕೊಂಡ್ಬಿಟ್ಟಿದೆ, ಅದಕ್ಕೆ ಅದೆಲ್ಲ ಜ್ಞಾಪಕ ಇದೆ. ಯಾಕಂದ್ರೆ ಕೃಷ್ಣನಿಗೋಸ್ಕರ ಮಾಡ್ತಾ ಇದ್ವಿ. ಸೊ ಈ ತರ ಆ ಮಾಡಿದಾಗ ಅದೆಲ್ಲ ಮುಗಿಯುತ್ತಲ್ಲ, ಜನ್ಮಾಷ್ಟಮಿ ಎಲ್ಲ ಮುಗಿದ ಮೇಲೆ ಎಲ್ಲಾ ಭಕ್ತರು, ಪ್ರಭುಜಿ ಅವರು ಬಂದಿದ್ರು, ನಮ್ ಬೆಂಗಳೂರಿಂದ ತುಂಬಾ ಜನ ಭಕ್ತರು ಬಂದಿದ್ರು, ಇಲ್ಲಿ ಕೆಲವರು ಬಂದಿದ್ರು. ಆ ಅದು ಒಂದು ದಿವ್ಯವಾದ ಒಂದು ಅನುಭೂತಿ. ಅದನ್ನ ನಾವು ಇನ್ನು ಬೇರೆ ಏನು ಕೂಡ, ಮತ್ತೆ ನನಗೆ ಅನ್ಸೋ ಪ್ರಕಾರ ಅವತ್ತು ಏನೋ ಒಂದು ಶಕ್ತಿ ಇರುತ್ತೆ ಅದ್ರಲ್ಲಿ. ಕೃಷ್ಣ ಮಾಡ್ತಾ ಇದ್ದಾಗ ಯಾರು ಏನು ಬೇಡ ಅನ್ನೋದಿಲ್ಲ, ಮತ್ತೆ ಏನು ಹೆಚ್ಚು ಕಡಿಮೆನೇ ಆಗ್ಲಿಲ್ಲ. ಅವತ್ತು ಹಿಂದಿನ ದಿನ, ನಾಳೆ ಕೃಷ್ಣ ಜನ್ಮಾಷ್ಟಮಿ ಅನ್ನೋ ಅವತ್ತು ಹಿಂದಿನ ದಿನ ರಾತ್ರಿ ಡೆಕೋರೇಷನ್ ಮಾಡ್ತಾ ಮಾಡ್ತಾ ಒಂದು 100 ಜನ ಡೆಕೋರೇಷನ್ ಮಾಡಿದ್ದಾರೆ. ಹೆಂಗಸರು, ಮಕ್ಕಳು, ದೊಡ್ಡವರು ಎಲ್ಲ. ದೊಡ್ಡ ಹಾಲ್ ಅದು ಆಕ್ಚುಲಿ. ಯಾರು ನಿದ್ದೆನೆ ಮಾಡಿಲ್ಲ. ನಾನು ಒಂದು 3 ಗಂಟೆಯಲ್ಲಿ ಸುಮ್ನೆ ಹಂಗ್ ಮಲಗ್ಬಿಟ್ಟು ಮತ್ತೆ ಭಯ ಆಗೋಯ್ತು. ಒಂದು ಅರ್ಧ ಗಂಟೆ ಮೇಲೆ ಮತ್ತೆ ಎದ್ಬಿಟ್ಟು ಮತ್ತೆ ಹೋದೆ, ಯಾಕಂದ್ರೆ ಏನಾದ್ರೂ ಮಿಕ್ ಹೋಗಿದೆಯೇನೋ, ಇನ್ನ ಡೆಕೋರೇಷನ್ ಮಾಡೋದ್ರಲ್ಲಿ ನಿದ್ದೆನೆ ಮಾಡಿಲ್ಲ. ಆದ್ರೂ ಕೂಡ ಅವತ್ತು ಹಗಲು ಏನು ಅನ್ಸಿಲ್ಲ. ಅಂದ್ರೆ ನಾನು ಇನ್ನು ನನ್ನ ಒಂದು ಎಕ್ಸ್ಪೀರಿಯನ್ಸ್ ನಾನು ಹೇಳ್ಕೋಬಹುದು, ಇದು ನಾನು ಗ್ರೇಟ್ ಅಂತ ಹೇಳ್ಕೊಂತ ಇಲ್ಲ. ಆತರ ನಮಗೆ ಒಂದು ಆಸೆ ಇದ್ರೆ ಕೃಷ್ಣನಿಗೆ ನಾನು ಚೆನ್ನಾಗಿ ಸೇವೆ ಮಾಡ್ಬೇಕು ಅಂತ, ಆವಾಗ ಕೃಷ್ಣ ನಮಗೆ ಆತರ ಅವಕಾಶ ಕೊಡಿಸ್ತಾರೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸೊ ಆ ತರಾನೇ ನಾನು ಡೆಲ್ಲಿಯಲ್ಲಿ ಇದ್ದಾಗ ನನಗೂ ಇನ್ನ ಚೆನ್ನಾಗಿ ಮಾಡ್ಬೇಕು ಅಂತ ಅನಿಸ್ತಾ ಇತ್ತು. ಅದಕ್ಕೋಸ್ಕರನೇ ಕೃಷ್ಣ ಇಲ್ಲಿ ನನಗೆ 2 ಸತಿ ಅವಕಾಶ ಕೊಟ್ರು. ಆಮೇಲೆ ಏನಾಯ್ತು, ನನ್ನಿಂದ ಏನಾದ್ರು ಅಪರಾಧ ಆಗಿರ್ಬೋದು, ಏನಾದ್ರು ಕಡಿಮೆ ಆಗಿರ್ಬೋದು, ಕೃಷ್ಣ ಅದನ್ನ ಇವಾಗ ನಿಲ್ಸ್ಬಿಟ್ರು. ಆದ್ರೂ ಕೂಡ ಆ ನನಗಿದೆ ಮನಸ್ಸಲ್ಲಿ ಚೆನ್ನಾಗಿ ಮಾಡ್ಬೇಕು ಅಂತ, ಅದು ಈಗ ಆಗ್ತಾ ಇಲ್ಲ. ಬಟ್ ನಾವು ಈಗ ಎಷ್ಟು ಸಾಧ್ಯ ಆಗುತ್ತೋ ಈಗ್ಲೂ ಕೂಡ ನಾವು, ಈಗ ನಾನು ಮನೆಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಇವಾಗ ಅಷ್ಟು ಮಾಡ್ತಾ ಇದ್ದೀನಿ. ಮತ್ತೆ ಅವತ್ತು ನಮ್ಮ ಮನೆಯವ್ರನ್ನೆಲ್ಲ ಇಲ್ಲಿ ಕರ್ಸ್ಕೊಂತೀವಿ ಹಳ್ಳಿಯಿಂದ, ಅವರು ಎಲ್ಲ ಬಂದು ಭಗವಂತನ ದರ್ಶನ ಮಾಡ್ಕೊಂತಾರೆ. ಸೊ ಈ ತರ ಕೃಷ್ಣ ಜನ್ಮಾಷ್ಟಮಿಯನ್ನ ನಾವು ಎಷ್ಟು ನಮ್ಮ ಕೈಯಲ್ಲಾದಷ್ಟು ತುಂಬಾ ಶ್ರದ್ಧೆಯಿಂದ ಹ್ಮ್ ಆ ಜನ್ಮಾಷ್ಟಮಿನ ಮಾಡಬೇಕು.
ಆ ಒಂದು ಒಂದು ಭಾವನೆ ಮತ್ತೆ ಆ ಮೂಡ್ ನಾವು ಡೆವಲಪ್ ಮಾಡ್ಕೋ ಅಂತ ಉದ್ದೇಶದಿಂದನೇ ಪ್ರಭುಜಿ ಅವರು ಇದನ್ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಪ್ರಭು, ಇದು ನನಗೆ ಮೊದಲನೇ ದಿನ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಇದೊಂದು ಹೇಳೋದಿಕ್ಕೆ. ಮತ್ತೆ ಕೃಷ್ಣ ಬುಕ್ಕಲ್ಲಿ ಕೊಟ್ಟಿರೋದು ಅದ್ರ ಪ್ರಕಾರ ನಾವು ಇನ್ನ ಚರ್ಚೆ ಮಾಡ್ಕೊಂಡು ಹೋಗ್ತಾ ಇದ್ದಾಗ ಕೆಲವು ಸನ್ನಿವೇಶಗಳನ್ನ ನಾನೀಗ ಚರ್ಚೆ ಮಾಡ್ತೀನಿ. ಆ ಆ ದೇವಕಿ ಕೃಷ್ಣ ಶ್ರೀಲ ಪ್ರಭುಪಾದರು ಬರೆದಿರೋ ಪ್ರಕಾರ ನಮ್ಮ ಜನ್ಮ ಮತ್ತೆ ಕೃಷ್ಣನ ಜನ್ಮ ಅದು ಹೆಂಗೆ ದಿವ್ಯ ಅನ್ನೋದ್ರ ಬಗ್ಗೆ ತುಂಬಾನೇ ಚರ್ಚೆ ಮಾಡಿದ್ದಾರೆ, ಮತ್ತೆ ತುಂಬಾ ಲೆಕ್ಚರ್ಗಳು ಕೂಡ ಹೇಳಿದ್ದಾರೆ. ಹೆಂಗೆ ನಾವು ಹುಟ್ಟೋದು ತಾಯಿಯ ಒಂದು ಯೋನಿಯಲ್ಲಿ ನಾವು ಹುಟ್ತೀವಿ. ನಾವು ಹುಟ್ಟಿದಾಗ ಏನು ಇರೋದಿಲ್ಲ, ಆದರೆ ಕೃಷ್ಣ ಆ ತರ ಹುಟ್ಟಲಿಲ್ಲ. ಕೃಷ್ಣ ಹೃದಯದಿಂದ, ದೇವಕಿಯ ಒಂದು ಹೃದಯದಿಂದ ಎಂಟರ್ ಆಗ್ತಾರೆ, ಮತ್ತೆ ಹೃದಯದಿಂದನೇ ಹಂಗೆ ಪ್ರಕಟ ಆಗ್ತಾರೆ ಕೃಷ್ಣ. ಸೊ ಅದಕ್ಕೋಸ್ಕರ ಜನ್ಮ ಕರ್ಮ ಚಮೇ ದಿವ್ಯ ಅಂದ್ರೆ ಜನ್ಮ ಮತ್ತೆ ಅವರ ಕರ್ಮ ದಿವ್ಯ. ಕೃಷ್ಣ ಏನೇನ್ ಲೀಲೆಗಳು ಮಾಡಿದಾರೋ ಅದೆಲ್ಲ ದಿವ್ಯ, ಮತ್ತೆ ಅವ್ರು ಹುಟ್ಟೋದು ಕೂಡ ದಿವ್ಯ. ಇದನ್ನ ನಾವು ದಿವ್ಯ ಅಂತ ಯಾರಿಗೆ 100% ಫೇತ್ ಅಂತ ಹೇಳ್ತೀವಿ, ನಂಬಿಕೆ ಇರುತ್ತೋ, ಸೊ ಅವ್ರು 100% ನಾವು ಸರೆಂಡರ್ ಕೂಡ ಆಗ್ತೀವಿ ಕೃಷ್ಣನಿಗೆ. ಮತ್ತೆ ನಾವು ಭಗವಂತನ ಸೇವೆ ಮಾಡೋದಕ್ಕೆ, ಭಗವಂತ ನಮ್ಗೆ ಸೇವೆ ಮಾಡೋದಕ್ಕೆ ಕೂಡ ನಮಗೆ ಅವಕಾಶ ಕೊಡ್ತಾರೆ. ಸೊ ಆ ತರ ಅಲ್ಲಿ ಮತ್ತೆ ಇನ್ನೊಂದು ದಿವ್ಯ ಅನ್ನೋದಕ್ಕೆ, ಯಾವಾಗ ಕೃಷ್ಣ ಅಲ್ಲಿ ಹುಟ್ಟುತ್ತಾರೋ ಅಲ್ಲಿ ಎಷ್ಟು ಆ ಕಾರಾಗೃಹ, ಆ ಕಾರಾಗೃಹದಲ್ಲಿ ಎಲ್ಲರಿಗೂ ಒಂಥರ ನಿದ್ದೆ ಬಂದಂಗ ಆಗ್ಬಿಡುತ್ತೆ, ಹಂಗೆ ಮುಚ್ಚ ಬಿದ್ದೋಗ್ಬಿಡ್ತಾರೆ. ಮತ್ತೆ ವಾಸುದೇವ ಆ ಕೃಷ್ಣನ ತಗೊಂಡು ಎಲ್ಲ ಹಂಗೆ ಸರಪಳಿಗಳು ಕೂಡ ಹಂಗೆ ಬಿಚ್ಕೊಂಡ್ಬಿಡುತ್ತೆ, ಮತ್ತೆ ಎಲ್ಲ ಬಾಗಿಲುಗಳು ಹಂಗೆ ತಗೊಂತಾ ಇರುತ್ತೆ. ವಾಸುದೇವ್ ನಾವು ಮೂವಿಗಳಲ್ಲಿ ನೋಡಿರ್ಬೋದು, ಇಲ್ಲ ನಾವು ಕೃಷ್ಣನ ಪುಸ್ತಕದಲ್ಲಿ ಓದಿದ್ರು ಕೂಡ ನಮ್ಗೆ ಗೊತ್ತಾಗುತ್ತೆ. ಹಂಗೆ ಹೋಗ್ಬಿಟ್ಟು ಆ ಯಮುನಾ ಹತ್ತಿರಕ್ಕೆ ಹೋದ ತಕ್ಷಣ ಯಮುನಾ ನದಿ ಕೂಡ ಪೂರ್ತಿ ದಾರಿ ಕೊಡುತ್ತೆ. ಅವತ್ತು ತುಂಬಾ ಮಳೆಗಾಲ, ಆಕ್ಚುಲಿ ಈಗ ಮಳೆ ಬೀಳ್ತಾ ಇದೆ, ಇವತ್ತು ತುಂಬಾ ಮಳೆಗಾಲದಲ್ಲಿ ತುಂಬಾ ಮಳೆ ಬೀಳ್ತಾ ಇತ್ತು. ಆಗಿನ ಕಾಲದಲ್ಲಿ ಇನ್ನೂ ಜೋರಾಗಿ ಮಳೆ ಬೀಳ್ತಾ ಇತ್ತು. ಯಮುನಾ ನದಿ ಹೆಂಗ್ ಹರಿತಾ ಅಂದ್ರೆ ತುಂಬಾ ರಭಸವಾಗಿ ಹರಿತಾ ಇತ್ತು. ನದಿ ದಾಟೋದಂದ್ರೆ ಸಾಧ್ಯನೇ ಇಲ್ಲ. ಯಾವಾಗ ಕೃಷ್ಣನಲ್ಲಿ ತಗೊಂಡು ಹೋದ ತಕ್ಷಣ ಅಲ್ಲಿ ಯಮುನಾ ನದಿ ಹಿಂಗ್ ದಾರಿ ಬಿಡುತ್ತೆ ಅಲ್ಲಿ ನಡ್ಕೊಂಡು ಹೋಗೋದಿಕ್ಕೆ, ವಾಸುದೇವ ನಡ್ಕೊಂಡು ಹೋಗೋದಿಕ್ಕೆ. ಹೋಗ್ತಾ ಇದ್ದಾಗ ಪ್ರಭುಪಾದರು ಬರೀತಾರೆ, ಆ ಗಂಗಾ ನದಿ ಕೂಡ ಜೋರಾಗಿ ಬಂದ್ಬಿಟ್ಟು ಆ ಮೇಲೆ ಹಿಂಗೆ ಕೃಷ್ಣನ ಎತ್ಕೊಂಡಿರ್ತಾರಲ್ಲ, ಕೃಷ್ಣನ ಪಾದಗಳು ಸ್ವಲ್ಪ ಆಚೆ ಹಿಂಗಿತ್ತಂತೆ ಒಂದು ಪಾದ. ಯಮುನಾ ನದಿ ಬಂದು ಆ ಕೃಷ್ಣನ ಪಾದಗಳನ್ನ ಹಿಂಗ ಟಚ್ ಮಾಡಿ ಹೋಗ್ತಾ ಇತ್ತಂತೆ. ಅವಾಗ ಯಮುನಾ ನದಿಗೆ ಇಲ್ಲಿಲ್ಲದಂತಹ ಆನಂದ. ಭಗವಂತನ ಪಾದಗಳು ಸ್ಪರ್ಶ ಮಾಡುದಂದ್ರೆ ಅದಕ್ಕಿಂತ ಇನ್ನು ಅದೃಷ್ಟ ಬೇರೆ ಇಲ್ಲ. ಅದು ಆ ಅನುಭೂತಿಯನ್ನ, ಅದು ಪರಮಾನಂದ ಕೊಡುವಂತಹ ಒಂದು ಅನುಭೂತಿ. ಸೊ ಯಮುನಾ ನದಿ ಬಂದ್ಬಿಟ್ಟು ಮತ್ತೆ 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 ನನಗೆ ಅವಕಾಶ ಸಿಗುತ್ತೋ ಇಲ್ವೋ ಅಂತ. ಯಾಕಂದ್ರೆ ಚಿಕ್ಕ ಮಗು ಇದ್ದಾಗ ಅದು ಬೇರೆ, ದೊಡ್ಡವನಾದ್ಮೇಲೆ ಕೃಷ್ಣ ಮತ್ತೆ ಯಮುನಾ ಅಲ್ಲೇ ಆಟ ಆಡ್ತಿದ್ದ. ಆ ಚಿಕ್ಕ ಮಗು ಆಗಿದ್ದಾಗಲೇ ಕೂಡ ಯಮುನಾ ದೇವಿಗೆ ಆ ಒಂದು ಅವಕಾಶ ಸಿಕ್ತು. ಮತ್ತೆ ಮತ್ತೆ ಹೋಗ್ಬಿಟ್ಟು ಹಿಂಗ್ ಟಚ್ ಮಾಡ್ಕೊಂಡು ಬರ್ತಾ ಇತ್ತು. ಸೊ ಆ ತರ ಇನ್ನ ಒಂದು ಅದ್ಭುತವಾಗಿ ಶ್ರೀಲ ಪ್ರಭುಪಾದರು ಇಂತಹ ಒಂದು ಸನ್ನಿವೇಶಗಳನ್ನ ಚರ್ಚೆ ಮಾಡಿದ್ದಾರೆ. ಸೊ ನಾವು ಇನ್ನ ಹೆಚ್ಚು ಓದಿ ಇದರಿಂದ ತಿಳ್ಕೊಳ್ಳೋಣ. ಮತ್ತೆ ಕೃಷ್ಣನ ಬಗ್ಗೆ ಇವಾಗ ಚಾಂಟಿಂಗ್ ಮಾಡೋದಾಗ್ಲಿ, ಹೆಚ್ಚು ರೌಂಡ್ಸ್ ನಾವು ಮಾಡ್ಬೋದು, ಕೃಷ್ಣ ಪುಸ್ತಕ ಓದ್ಬೋದು, ಕೃಷ್ಣನ ಬಗ್ಗೆ ಹೆಚ್ಚು ಚರ್ಚೆ ಮಾಡ್ಬೋದು. ಆ ಒಂದು ಏನ್ ಹೇಳ್ತೀವಿ, ಆ ಒಂದು ವಾತಾವರಣವನ್ನ ನಾವು ಮನೆಯಲ್ಲಾಗ್ಲಿ, ನಾವು ಎಲ್ಲಿ ಈ ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮಾಡ್ತಾ ಇದೀವಿ ಅಲ್ಲಿ ಆ ಒಂದು ವಾತಾವರಣ ಹುಟ್ಟಿಸಿ, ಮತ್ತೆ ಎಷ್ಟು ಜನ ಸಾಧ್ಯ ಆದ್ರೆ ಅಷ್ಟು ಜನನ
ಭೂ ಜನ್ಮಾಷ್ಟಮಿಯ ಒಂದು ದರ್ಶನ, ಆವತ್ತು ಅಭಿಷೇಕದ ದರ್ಶನ, ಮತ್ತೆ ಕೃಷ್ಣನ ಕತೆ, ಕೃಷ್ಣನ ಬಗ್ಗೆ ತಿಳ್ಕೊಳ್ಳೋಕೆ ನಾವು ಪ್ರೇರೇಪಣೆ ಮತ್ತು ಅವಕಾಶ ನೀಡಿಕೊಡೋದೇ ನಮ್ಮ ಒಂದು ಆ ನಮ್ಮ ಒಂದು ಡ್ಯೂಟಿ. ಆಕ್ಚುಲಿ ನಮ್ಮ ಗುರುಗಳು ನಮ್ಗೆ ದೀಕ್ಷೆ ಕೊಟ್ಟಿರೋದು ನಾವು ಕೃಷ್ಣನ ಬಗ್ಗೆ ಬೇರೆಯವ್ರಿಗೆ ಹೇಳೋದು. ಮತ್ತೆ ಇನ್ನೊಂದು, ಬೇರೆ ದಿನ ಜನರನ್ನ ಕರೆದ್ರೆ ಬರದೇ ಇರ್ಬೋದು. ಕೃಷ್ಣ ಜನ್ಮಾಷ್ಟಮಿ ಅಂತಂದ್ರೆ ಸಾವಿರಾರು ಜನ ಬರ್ತಾರೆ. ಇವಾಗ ನಮ್ಮ ಬೆಂಗಳೂರಲ್ಲಿ ಭಕ್ತರು ಎಷ್ಟೋ ಕಡೆ ಸೆಲೆಬ್ರೇಟ್ ಮಾಡ್ತಾರೆ. ಒಂದೊಂದು ಕಡೆ ಮಾಡದವ್ರಿಗೂ ಕೂಡ ಮಿನಿಮಮ್ 1000, 1500, 2000 ಬಂದು ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ ಅಂತಾನೆ ನಮ್ಗೆ ರಿಪೋರ್ಟ್ ಬರುತ್ತೆ. ಯಾಕಂದ್ರೆ ಆಲ್ರೆಡಿ ಕೃಷ್ಣ ಇದ್ದಾರೆ. ಕೃಷ್ಣ ಜನ್ಮಾಷ್ಟಮಿ ಹೇಳಿದ ತಕ್ಷಣ ಓ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಅಲ್ವಾ, ಯಾಕಂದ್ರೆ ಜನಕ್ಕೆ ಗೊತ್ತಿರಲ್ಲ. ನನಗೆ ಹೆಂಗ್ ಗೊತ್ತಿರ್ಲಿಲ್ವೋ ಅವಾಗ, ಇವಾಗ ಇಸ್ಕಾನ್ ಒಂದು ಶ್ರೀಲ ಪ್ರಭುಪಾದರ ಕೃಪೆಯಿಂದ ತುಂಬಾ ಕಡೆ ಕೃಷ್ಣ ಜನ್ಮಾಷ್ಟಮಿ ಮಾಡ್ತಾರೆ. ಅವಾಗ ಜನರಿಗೆ ಗೊತ್ತಾಗುತ್ತೆ. ಸೊ ಸಾಮಾನ್ಯ ಜನರು ಬಂದು ದರ್ಶನ ಮಾಡ್ಕೊಂಡು ಅಲ್ಲಿ ಪ್ರಸಾದ ತಗೊಂಡು ಮತ್ತೆ ಅಥವಾ ಕತೆ ಮತ್ತೆ ಅಥವಾ ಕೀರ್ತನ ಕೇಳಿ ಹೋದ್ರೆ ಅವರು ಕೂಡ ಭಕ್ತರಾಗೋ ಸಾಧ್ಯತೆ. ಸೊ ಇಷ್ಟು ಹೇಳಿ ನಾನು ಇಲ್ಲಿಗೆ ಮುಗಿಸ್ತೀನಿ. ಇನ್ನ ನಾವು ಹೆಚ್ಚು ಕೃಷ್ಣ ಪುಸ್ತಕದಿಂದ ನಾವು ಹೆಚ್ಚು ತಿಳ್ಕೊಳ್ಳೋಣ. ಶ್ರೀ ಕೃಷ್ಣ ಜನ್ಮಾಷ್ಟಮಿ ಕಿ ಜಯ. ಜಗದ್ಗುರು ಶಿಲ ಪ್ರಭುಪಾದ ಕಿ ಜಯ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ತುಂಬಾ ಧನ್ಯವಾದಗಳು ಪ್ರಭುಜಿ. ನಾವು ಯಾವ ತರ ಕೃಷ್ಣ ಜನ್ಮಾಷ್ಟಮಿ ಆಚರಿಸ್ಬೇಕಂತ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಪ್ರಭುಜಿ. ಪ್ರಿಪರೇಷನ್ ಹೆಂಗ್ ಮಾಡ್ಕೋಬೇಕು, ಯಾವ ತರ ಇರ್ಬೇಕು, ಮನೆ ಕ್ಲೀನಿಂದ ಹಿಡಿದು ನಾವು ನಮ್ಮ ಹುಟ್ಟಿದ ಹಬ್ಬಕ್ಕೆ ನಾವ್ ಯಾವ ತರ ತಯಾರು ಮಾಡ್ಕೊಂತೀವಿ ಅನ್ನೋದಕ್ಕಿಂತ ಕೃಷ್ಣನ್ ಜನ್ಮಾಷ್ಟಮಿ ಯಾವ ತರ ಮಾಡ್ಬೇಕು ಅಂತಂದು ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ ಪ್ರಭುಜಿ. ಮನೆ ಕ್ಲೀನಿಂದ ಹಿಡಿದು ನಾವು ಹೊರಗಡೆ ಹೆಂಗ್ ಪ್ರಚಾರ ಮಾಡ್ಬೇಕು, ಹೆಂಗ್ ಹೇಳ್ಬೇಕು ಅನ್ನೋದೆಲ್ಲ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಪ್ರಭುಜಿ. ತುಂಬಾ ಧನ್ಯವಾದಗಳು ಪ್ರಭುಜಿ ನಿಮ್ಗೆ. ಹರೇ ಕೃಷ್ಣ. ಥ್ಯಾಂಕ್ ಯು. ಮತ್ತೆ ಇನ್ನೊಂದು ಹೇಳ್ಬೇಕಿತ್ತು, ನಾವು ಬಾಗೇಪಲ್ಲಿಯಲ್ಲಿ ಜನ್ಮಾಷ್ಟಮಿ ಮಾಡಿದಾಗ ಒಂದು 5-6 ಜನ ಮುಸ್ಲಿಮರು ಅವ್ರ ಮಕ್ಕಳಿಗೆ ಕೃಷ್ಣನ ವೇಷ ಹಾಕಿ ಕರ್ಕೊಂಡ್ ಬಂದಿದ್ರು. ಅದು ನಮ್ಗೆ ಅದ್ಭುತ ಅನ್ಸ್ಬಿಡ್ತು. ಸೊ ಹಂಗೆ ಎಂತ ಅದು ಕೃಷ್ಣನ ಕೃಪೆ ಆತರ ಆಗುತ್ತೆ. ಹಾ ಪ್ರಭುಜಿ, ಮೊನ್ನೆ ಚಳ್ಳಕೆರೆಯಲ್ಲೂ ಅದೇ ತರನೇ ಪ್ರಭುಜಿ. ಚಳ್ಳಕೆರೆಯಲ್ಲೂ ಯಾರೋ ಮುಸ್ಲಿಮ್ಸೇನೆ ಮಕ್ಳಿಗೆ ವೇಷ ಹಾಕೊಂಡು ಕರ್ಕೊಂಡ್ ಬಂದಿದ್ರು ಪ್ರಭುಜಿ. ಚಳ್ಳಕೆರೆಯಲ್ಲೂ ನಾನು ಒಂದ್ಸತಿ ನೋಡಿದ್ದೆ ಪ್ರಭುಜಿ. ಹೌದು ಹೌದು. ಹರೇ ಕೃಷ್ಣ ಪ್ರಭುಜಿ. ತುಂಬಾ ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹೇಳಿ ಮಾತಾಜಿ, ಹೇಳಿ ಮಾತಾಜಿ. ನಾವು ಬಾಗೇಪಲ್ಲಿಗೆ 2 ವರ್ಷನೂ ಬಂದಿದ್ವಿ ಪ್ರಭುಜಿ. ನೀವ್ 2 ವರ್ಷ ಕೃಷ್ಣ ಜನ್ಮಾಷ್ಟಮಿ ಮಾಡಿದಾಗ. ಹೌದು ಮಾತಾಜಿ, ಹೌದು, ನೀವೆಲ್ಲ ಬಂದಿದ್ರಿ. ನಿಮ್ಮೊಂದು ಕೃಪೆಯಿಂದನೇ ಎಲ್ಲ ಆಗಿದ್ದು. ಥ್ಯಾಂಕ್ ಯು. ಇಲ್ಲ ಪ್ರಭು, ಆತರ ಇಲ್ಲ. ನೀವ್ ಅಷ್ಟು ಭಕ್ತಿ ಭಾವದಿಂದ ಮಾಡಿದ್ದಕ್ಕೆ ನಮ್ ಟೀಮ್ ಫುಲ್, ಸೇವಿಕಾ ಮಾತಾಜಿ ಟೀಮ್ ಫುಲ್ ಬಂದಿದ್ವಿ ಪ್ರಭು. ಹೌದು ಹೌದು ಹೌದು, ಬಂದಿದ್ರಿ, ನೀವೆಲ್ಲ ಬಂದಿದ್ರಿ, ತುಂಬಾ ಜನ ಬಂದಿದ್ರಿ. ನಾವೇ ಆಗಿದ್ದಿದ್ರೆ ಅಷ್ಟು ಜೋರಾಗಿ ನೀವು ಬರ್ತೀರಾ ಅನ್ನೋ ಒಂದು ಭಯ. ಇಷ್ಟು ಜನ ಭಕ್ತರು ಬರ್ತಾರೆ, ಸರಿಯಾಗಿ ಅರೇಂಜ್ಮೆಂಟ್ ಮಾಡಿಲ್ಲ ಅಂದ್ರೆ ಚೆನ್ನಾಗಿರಲ್ಲ, ಒಂದು ಭಯದಿಂದಾನೇ ನಾವು ಹೆಚ್ಚು ಮಾಡಿದ್ದೀವಿ. ಅವಾಗ ಎಲ್ಲರೂ ಮಾಡಿದ್ದಾರೆ. ಆತರ ಭಯ ಇಲ್ಲ, ನಿಮ್ ಭಕ್ತಿಯಿಂದ ಮಾಡಿದ್ದೀರಾ ಪ್ರಭು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಮತ್ತೆ ಹರೇ ಕೃಷ್ಣ. ತುಂಬಾ ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ದಂಡೋತ್ಪಣ. ಬಾಗೇಪಲ್ಲಿ ಜನ್ಮಾಷ್ಟಮಿ ದಿವಸ ರಥಯಾತ್ರೆ ಕೂಡ ಮಾಡಿದ್ರಿ ಪ್ರಭು, ತುಂಬಾ ಚೆನ್ನಾಗಿತ್ತು ಪ್ರಭುಜಿ. ಹೌದು ಹೌದು. ನಾವೆಲ್ಲ ಬಂದಿದ್ವಿ ಪ್ರಭುಜಿ, ತುಂಬಾ ಚೆನ್ನಾಗಿ ಮಾಡಿದ್ವಿ. ಹೌದು ಹೌದು, ನೀವೆಲ್ಲರೂ ಬಂದಿದ್ರಿ. ಹೌದು, ಡಿವೋಟೀಸ್ ಜಾಸ್ತಿ ಜನ ಹೋಗಿದ್ದಾರೆ ಪ್ರಭುಜಿ. ಹೌದು ಪ್ರಭು, ನಾವು ಬಂದಿದ್ವಿ ಗದಾಧರ್ ಚಕ್ರದಿಂದ. 2 ಬಸ್ಸಲ್ಲಿ ಬಂದಿದ್ರು. ನಮ್ಮ ಪ್ರಭುನೇ ಅಲ್ಲಿ ಇದು ಮಾಡ್ಕೊಟ್ಟಿದ್ದು, ಏನೋ ಆಂಕರಿಂಗ್ ಮಾಡಿದ್ದು. ಆಕ್ಚುಲಿ ಯಾರು ಇರ್ಲಿಲ್ಲ ಆಂಕರಿಂಗ್ ಮಾಡೋದಕ್ಕೆ, ಪ್ರಭುಜಿನೇ ಎಲ್ಲ ನಡ್ಸ್ಕೊಟ್ಟಿದ್ದು ಕಾರ್ಯಕ್ರಮ ಎಲ್ಲ. ಹರೇ ಕೃಷ್ಣ ಪ್ರಭುಜಿ. ದಂಡೋತ್ಪಣ. ಹರೇ ಕೃಷ್ಣ ಪ್ರಭುಜಿ. ದಂಡೋತ್ಪಣ. ಎಲ್ಲರನ್ನು ಸಾಕು ನಮ್ಮ ಮನೆ
ಪ್ರಭು ಹರೇ ಕೃಷ್ಣ ಪ್ರಭು, ವರ್ಮಾನಲ್ಲಿ ದಂಡಾರ್ಪಣಂ ಪ್ರಭು. ಹರೇ ಹೌದು ಕೃಷ್ಣ ಇದು ಪ್ರಭು. ಹೌದು ವರ್ಮಾವಲ್ಲಿ ಎಲ್ಲ ನಿಮ್ ಪ್ರಯತ್ನ ನಡೀತಾ ಇದೆ. ಎಲ್ಲರೂ ಪ್ರಭು, ನೀವು ಎಲ್ಲಾರ್ಗು ಹೇಳಿ ಪ್ರಭು, ನೀವು ಎಲ್ಲಾರ್ಗು ಹೇಳಿ, ನಿಮ್ ಕಡೆಯಿಂದಾನು ಸ್ವಲ್ಪ ಜನನ್ ಕರ್ಕೊಂಡ್ ಬನ್ನಿ. ಹೌದು ಮತ್ತೆ ನೀವ್ ಬಂದು ನೀವೆಲ್ಲ ನಿಂತು ಮಾತ್ರ ಮಾಡ್ಬೇಕು ಪ್ರಭು, ನಾವೆಲ್ಲ ಬರೀ ಹೆಂಗಸರು ಇಲ್ಲಿರೋದು. ನೀವೆಲ್ಲ ಮಾಡೋರು ನಾವು ಮಾಡೋಣ ಮತ್ತೆ ಎಲ್ಲರೂ ಸೇರಿ ಮಾಡೋಣ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತು ಎಲ್ಲಾ ಡಿವೋಟಿಗಳಿಗೂ ಕರಿತಾ ಇದ್ದೀನಿ, ಎಲ್ಲಾರು ಬಂದು ಸಹಕರಿಸ್ಬೇಕು ಅಂತ ಉತ್ಪೂರ್ವಕವಾಗಿ ನಾನು ಮನ್ನ ಮಾಡ್ಕೊಳ್ತಾ ಇದ್ದೀನಿ. ಹರೇ ಕೃಷ್ಣ ಮಾತಾಜಿಗಳೇ, ಪ್ರಭುಗಳು ಎಲ್ಲಾರ್ಗು ಕೇಳ್ಕೊಳ್ತಾ ಇದ್ದೀನಿ, ನಮ್ಮ ಜನ್ಮಾಷ್ಟಮಿಗೆ ಬಂದು ಇಲ್ಲಿ ಪ್ರೋಗ್ರಾಮ್ ಮುಗಿಸ್ಬಿಟ್ಟು ಹಾರೈಸ್ಬಿಟ್ಟು ಹಂಗೆ ದೇವಸ್ಥಾನಕ್ಕೂ ಹೋಗ್ಬೋದು. ಹೌದು ಮತ್ತೆ ಚಳ್ಳಕೆರೆಯಲ್ಲಿ ಮಾಡ್ತಾ ಇದ್ದಾರೆ, ಮತ್ತೆ ನಾಯಕನಹಟ್ಟಿಯಲ್ಲಿ ಮಾಡ್ತಾ ಇದ್ದಾರೆ. ಸೊ ಅವರೆಲ್ಲರಿಗೂ ಒಂದು ಕೃಷ್ಣನ ಒಂದು ಏನು ತೊಂದರೆ ಆಗದಿರಾ ಒಂದು ಕೃಷ್ಣನ ಕೃಪೆಯಿಂದ ತುಂಬಾ ಅದ್ಧೂರಿಯಾಗಿ ಆಗ್ಲಿ ಅಂತ ಒಂದು ಎಲ್ಲರೂ ನಾವು ಪ್ರಾರ್ಥನೆ ಮಾಡೋಣ. ಪ್ರಭುಜಿ ಹಾಗೆ ಕೋಲ್ಕತ್ತಾದಲ್ಲಿ ಮಾಡ್ತಿದ್ದಾರೆ ಪ್ರಭುಜಿ, ಅವ್ರಿಗೂ ಸ್ವಲ್ಪ ಬ್ಲೆಸ್ಸಿಂಗ್ ಹೇಳ್ಸ್ಬೇಕು. ಕೋಲ್ಕತ್ತಾ ಪ್ರಭುಜಿ, ಹೌದು ಇಲ್ಲಿ ಹೌದು ಇಸ್ಕಾನ್ ಇದೆ ಅಲ್ಲ ಗುಡ್ಡದ ಮೇಲೆ, ಅವರೇ ಇಲ್ಲಿ ನಮ್ದು ಗೋಕುಲಂಗೆ ಬಂದು ಇದು ಮಾಡ್ತಿದ್ದಾರೆ ಕೃಷ್ಣಾಷ್ಟಮಿ ಪ್ರಭುಜಿ. ಇಲ್ಲಿ ಕೃಷ್ಣ ಮೂರ್ತಿ ಇದೆ ದೊಡ್ಡದು, ಇಲ್ಲಿ ಬಂದು ಮಾಡ್ತಾ ಇದ್ದಾರೆ ಪ್ರಭುಜಿ. ಎಲ್ಲಿ ಮತ್ತೆ ಇಸ್ಕಾನ್ ಇದೆ ಅಲ್ಲ ಪ್ರಭುಜಿ, ಇಲ್ಲಿ ಉತ್ತರಹಳ್ಳಿ ಹತ್ರ, ಹಾ 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 ಓಕೆ 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 ಹಾ ಸುಬ್ರಹ್ಮಣ್ಯಪುರಂ ಹತ್ರ. ಓಕೆ 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 ಮತ್ತೆ ಹಾ ಪ್ರಭುಜಿ, ನಿಮ್ಗೆ ಕರೆದಿದ್ದೆ ಬನ್ನಿ ಪ್ರಭುಜಿ ಅಂತ. ಹೌದು ಹೌದು ಮಾತಾಜಿ, ಅದು ಏನೋ ಹೌದು, ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ, ಗೊತ್ತಾಯ್ತು ಹೌದು ಹೇಳಿದ್ರಿ. ಹೌದು ಪ್ರಭುಜಿ, ಇಲ್ಲಿ ಬಂದ್ರೆ ನಾನು ಕರ್ಕೊಂಡು ಹೋಗ್ತೀನಿ ಬಂದ್ರೆ ಪ್ರಭುಜಿ. ಅವರೇ ಬಂದು ಇಲ್ಲಿ ಕೃಷ್ಣದು ಜನ್ಮಾಷ್ಟಮಿ ಮಾಡ್ತಿದ್ದಾರೆ ಪ್ರಭುಜಿ ಇಲ್ಲಿ. ಓಕೆ ಓಕೆ ಹಾ 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 ಮಾಡ್ತಾರೆ ಅವ್ರು ಮಾಡ್ತಾರೆ. ಹೌದು ಹೌದು ಪ್ರಭುಜಿ. ಹೌದು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ತುಂಬಾ ಧನ್ಯವಾದಗಳು ಪ್ರಭುಜಿ. ಇವತ್ತಿನ ಪ್ರವಚನವನ್ನು ಕೃಷ್ಣನ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ ಪ್ರಭುಜಿ, ಕೃಷ್ಣ ಜನ್ಮಾಷ್ಟಮಿ ಬಗ್ಗೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ದಂಡೋತ್ ಪ್ರಣಾಮ ಪ್ರಭುಜಿ. ಹರೇ ಕೃಷ್ಣ. ಈಗ ನರಸಿಂಹ ಪ್ರಣತಿ ಹಾಡ್ಬೇಕಾಗಿ ಲಹರಿ ಮಾತಾಜಿಯಲ್ಲಿ ವಿನಂತಿ. ಹರೇ ಕೃಷ್ಣ ಲಹರಿ ಮಾತಾಜಿ. ಹೇಳಿ, ಜೋರಾಗಿ ಹೇಳ್ಬೇಕು. ನಿಮಿಷ ಸಿಟ್ ಪ್ರಾಪರ್ಲಿ. సమయం బోలో సంధ్యాదీపారాధనలో వచ్చును తల్లి వరలక్ష్మి, వచ్చును తల్లి వరలక్ష్మి. ఆనను గిజ్జిను కట్టింది, మెరడో హార వేసింది, పిలచిన వెంటనే జోరాಗಿ ಹೇಳು. సంతాననెత్తును సంతాన లక్ష్మి, ఆనను గిజ్జును కట్టింది, మెడలో హారం వేసింది, పిలచిన వెంటనే పక్కింది, పిలచిన వెంటనే పక్కింది. ఆనను గిజ్జును కట్టింది, మెడలో హారం వేసింది, పిలచిన వెంటనే పలికింది, పిలచిన వెంటనే పలికింది. నమస్తే నరసింహాయ ప్రహ్లాదదాయినే, హిరణ్యాకాశపూర్వక్షః శిలటంక నకాలాయ ఇతో నరసింహావర నరసింహ యతో యతో యామి తతో నరసింహ బహే నరసింహ హే నరసింహ. నరసింహమదిం శరణం ప్రపదే అవకలకమలవరే నకాం అద్భుత శృంగాం లలితా హిరణ్యకశిపు తనుభృంగా కేశవద్రీధర హరి రూప. జై జగదీశ హరే, జై జగదీశ హరే,
ಜಯ ಲಕ್ಷ್ಮೀ ನರಸಿಂಹ ಜಯ ಅನಂತದೆ ಜಯ ಲಕ್ಷ್ಮೀ ನರಸಿಂಹ ಜಯ ಅನಂತದೆ ಜಯ ಪ್ರಭುಪಾದ್ ಜಯ ಪ್ರಭುಪಾದ್ ಜಯ ಪ್ರಭುಪಾದ್ ಜಯ ಪ್ರಭುಪಾದ್ ಜಯ ಗೌರ ಹರಿ ಬೋಲ್ ಗೌರ ಹರಿ ಬೋಲ್. ಹರಿ ಬೋಲ್ ಹರಿ ಬೋಲ್. ವೆರಿ ನೈಸ್. ಹರಿ ಹರಿ ಬೋಲ್. ತೆಲುಗು ಕಲ್ತ್ಕೊಂಡಿದ್ದೀಯ ಚಿರಮ್ಮ ನೀನು? ತೆಲುಗು ಹಾಡು ಆಡ್ತೀಯ? మెడలో హారం వేసింది ಅಂತ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಮಾತಾಜಿ. మెడలో హారం వేసింది. మెడలో హారం వేసింది. ನಮ್ಗೆ ಆ ವಯಸ್ಸು ತೆಲುಗೆ ಬರ್ತಾ ಇಲ್ಲ. ಚಿರಮ್ಮ ನೀನು ಕಟ್ಟಿದ್ದ ಲಕ್ಷ್ಮಿ? గజ్జలు కట్టింది మెడలో హారం కట్టింది. నువ్వే మహాలక్ష్మి, మీ ఇంటికి ఇంకొక లక్ష్మి. లక్ష్మి ಕೊಟ್ಟಿದ್ರು. ಹೌದಾ? ಹರಿ ಬೋಲ್. ತುಂಬಾ ಚೆನ್ನಾಗಿ ಆಡ್ದೆ ಕಂದ. ಹರೇ ಕೃಷ್ಣ. ಶ್ರದ್ಧಾ ಭಕ್ತಿಯಿಂದ ನರಸಿಂಹ ಪ್ರಣತಿ ಹಾಡಿದ ಲಹರಿ ಮಾತಾಜಿಗೆ ತುಂಬಾ ಧನ್ಯವಾದಗಳು, ದಂಡವತ್ ಪ್ರಣಾಮಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಚಿನ್ನಮ್ಮ. ಹರೇ ಕೃಷ್ಣ. ಹರೇ ಕೃಷ್ಣ. ನಾಳೆ ಯಾರಾದ್ರೂ ಕೃಷ್ಣ ಇದ್ರ ಬಗ್ಗೆ ಯಾರಾದ್ರೂ ಹೇಳಂಗಿದ್ರೆ ಮಾತಾಜಿ ಯಾರಾದ್ರೂ ಹೆಸರು ಕೊಡಿ ಮಾತಾಜಿ. ಹರೇ ಕೃಷ್ಣ. ಅವಕಾಶ ಯಾರು ಮಿಸ್ ಮಾಡ್ಕೋಬೇಡಿ ಮಾತಾಜಿ. 4-5 ದಿವಸ ಟೈಮ್ ಇದೆ. ಹರೇ ಕೃಷ್ಣ. ಹಂಗಾಗಿ ನಿಮ್ಗೆ ಹೆಂಗ್ ಬರುತ್ತೋ ಹೊಸಬ್ರೆ ಸ್ವಲ್ಪ ಎಲ್ಲಾರು ಹೇಳಕ್ ಪ್ರಯತ್ನ ಪಡಿ ಮಾತಾಜಿ. ಹೊಸಬ್ರು ಬರ್ಲಿ. ಅದನ್ನೇ ಹೊಸಬ್ರಿಗೆ ಹೇಳ್ತಾ ಇದೀನಿ. ಆದಷ್ಟು ಕೃಷ್ಣನ್ ಬಗ್ಗೆ ಹೇಳಕ್ಕೆ ಪ್ರಯತ್ನ ಪಡೋಣ ಮಾತಾಜಿ. ಎಲ್ಲಾರು ಕೃಷ್ಣ ಬುಕ್ ಅಲ್ಲಿ ಇರೋದ್ ನೋಡ್ಕೊಂಡು ಹೇಳೋದು ಅಷ್ಟೇ ಮಾತಾಜಿ. ಓದ್ಕೊಂಡು ಕತೆ ತರ ಹೇಳಿದ್ರೆ ಆಯ್ತು. ಅಷ್ಟೇ ಮಾತಾಜಿ. ಹರೇ ಕೃಷ್ಣ. ಹಂಗಾಗಿ ನಿಮ್ಗೆ ಯಾರಾದ್ರೂ ಹೆಸರು ಕೊಡ್ಬೇಕಾದ್ರೆ ಕೊಡಿ ಮಾತಾಜಿ. ನಾಳೆ ನಾನು ಪ್ರಭುಜಿಗೆ ಹೇಳ್ತೀನಿ. ಹರೇ ಕೃಷ್ಣ. ಕೃಷ್ಣ. ಈಗ ಮಲಗು ಮುನ್ನ ಮಾಧವನೇನೆ ಆನ್ಲೈನ್ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ವೈಷ್ಣವ ಭಕ್ತರಿಗೂ ಧನ್ಯವಾದಗಳು, ದಂಡವತ್ ಪ್ರಣಾಮಗಳು. ವಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಭವೇವಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ್ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಗುರು ಮಹಾರಾಜ್ ಕಿ ಜೈ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು, ದಂಡವತ್ ಪ್ರಣಾಮಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ. ಹರೇ ಕೃಷ್ಣ ದಂಡವತ್ ಪ್ರಣಾಮ. ಹರೇ ಕೃಷ್ಣ ಮಾತಾಜಿ ದಂಡವತ್ ಪ್ರಣಾಮ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭು ದಂಡವತ್ ಪ್ರಣಾಮ. ಮಾತಾಜಿ ಮೈಗೆ ಹುಷಾರಿಲ್ಲ, ಸ್ವಲ್ಪ ಬೇಡ್ಕೊಳ್ಳಿ ಮಾತಾಜಿ. ಹಾ ಮಾತಾಜಿ.